ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಆ್ಯಂಡ್ ಮೈ ಆಟೋಗ್ರಾಫ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಲೈಫ್ ಅನ್ನೋದು ಒಂದು ಗೇಮ್ ಇದ್ದ ಹಾಗೆ, ಒಂದು ಆಟ ಇದ್ದ ಹಾಗೆ. ಸೋಲು ಗೆಲುವು ಎಲ್ಲ ಕೂಡ ಇರುತ್ತೆ. ಗೆದ್ದರೆ ಇತಿಹಾಸದ ನಿರ್ಮಾಣ ಆಗುತ್ತೆ. ಗೆದ್ದರೂ ಜನ ನಮ್ಮ ಬಗ್ಗೆ ಮಾತಾಡ್ತಾರೆ, ಸೋತರೂ ಕೂಡ ಮಾತಾಡ್ತಾರೆ. ಗೆದ್ದರೆ ಇವ್ರು ಗೆದ್ದರು ಅಂತ, ಸೋತ್ರೆ ಅವ್ರ ವಿರುದ್ಧ ಇವರು ಸೋತರು ಅನ್ನೋವಂಥ ಹೆಸರು ನಮಗೆ ಖಂಡಿತವಾಗಲೂ ಇರುತ್ತೆ. ಆದರೆ ಆಟದಲ್ಲಿ ಆಡೋದು, ಪ್ರಾಮಾಣಿಕವಾದ ಪ್ರಯತ್ನ ಮಾಡೋವಂಥದ್ದನ್ನು ಮಾಡ್ತಾನೆ ಇರಬೇಕು ಅಲ್ವಾ. ಇವತ್ತು ಮೈ ಆಟೋಗ್ರಾಫಲ್ಲಿ ವಿಶೇಷವಾದ ಅತಿಥಿಗಳು ನನ್ನ ಜೊತೆಗಿದ್ದಾರೆ. ಇವರು ಕ್ರೀಡಾ ಕ್ಷೇತ್ರದ ತಾರೆಗಳು. ನಮ್ಮ ಕರ್ನಾಟಕದ ಹೆಸರನ್ನು ಹಾಗೆ ದೇಶದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದವರು, ಅದು ಕೂಡ ಹೆಚ್ಚಿನ ಸೌಲಭ್ಯಗಳು ಇಲ್ಲದೆ ಇದ್ದಂಥ ಆ ದಿನಗಳಲ್ಲಿ. ಒಬ್ಬರು ಹೈ ಜಂಪಲ್ಲಿ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡಿದ ಭಾರತದ ಫಸ್ಟ್ ಎವರ್ ಅಥ್ಲೀಟ್. ಹಾಗೆಯೇ ಇನ್ನೊಬ್ಬರು ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಭಾರತಕ್ಕೆ ಸಿಲ್ವರ್ ಮೆಡಲನ್ನು ತಂದುಕೊಟ್ಟವರು. ತುಂಬ ಮುಖ್ಯವಾಗಿ ನಮ್ಮ ಕರಾವಳಿ ಕರ್ನಾಟಕದವರು, ನಮ್ಮೆಲ್ಲರ ಹೆಮ್ಮೆಯ ಸ್ಪೋರ್ಟ್ಸ್ಮ್ಯಾನ್, ಹಾಗೆ ನಟ ಕೂಡ, ಉದ್ಯಮಿ ಕೂಡ, ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥ ಒಬ್ಬ ಅದ್ಭುತ ವ್ಯಕ್ತಿತ್ವದ ವ್ಯಕ್ತಿ ರೋಹಿತ್ ಕುಮಾರ್ ಕಟೀಲ್ ಸರ್. ನಮಸ್ಕಾರ. ನಮಸ್ಕಾರ. ಆ್ಯಂಡ್ ಮೈ ಆಟೋಗ್ರಾಫ್ಗೆ ನಿಮಗೂ ಪ್ರೀತಿಯ ಸ್ವಾಗತ. ಅವ್ರ ಜೊತೆನಲ್ಲೇ ಈಗಾಗಲೇ ನಾನು ಹೇಳಿದೆ, ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಸಿಲ್ವರ್ ಮೆಡಲನ್ನು ನಮ್ಮ ದೇಶಕ್ಕೆ ತಂದುಕೊಟ್ಟಂಥ ನಮ್ಮ ರೋಹಿತ್ ಕುಮಾರ್ ಕಟೀಲ್ ಅವರ ಧರ್ಮಪತ್ನಿ ಅಪ್ಸರಾ ಮ್ಯಾಮ್ ಇದ್ದಾರೆ. ಮ್ಯಾಮ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹಾಗೆ ಇವರಿಬ್ಬರ ಮಗ, ನಮಗೆ ಈ ಅಪ್ಸರಾ ಮ್ಯಾಮ್ಗೆ ಏಕಲವ್ಯ ಪ್ರಶಸ್ತಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಸಿಕ್ಕಿದೆ, ಕ್ರೀಡಾ ಇಲಾಖೆಯಿಂದ ಸಿಕ್ಕಿದೆ. ಆ್ಯಂಡ್ ಅವರ ಮಗನಿಗೆ ಕೂಡ ಅದೇ ಹೆಸರನ್ನ ಇಟ್ಟಿದ್ದಾರೆ. ಏಕಲವ್ಯ ಕೂಡ ನಮ್ಮ ಜೊತೆಗಿದ್ದಾರೆ. ಏಕಲವ್ಯ ಅವರ ಅಪ್ಪ ಅಮ್ಮನ ಜೊತೆಗೆ ಇವತ್ತು ಒಂದು ಸಕುಟುಂಬ ಸಮೇತ ಮಾತುಕತೆ ನಡೆಯುತ್ತೆ. ಆ್ಯಂಡ್ ಮೊದಲನೇದಾಗಿ ಈ ರೋಹಿತ್ ಸರ್, ನೀವು ಹೈ ಜಂಪಲ್ಲಿ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡ್ತೀರಾ. ಫಸ್ಟ್ ಟೈಮ್ ಅಂದರೆ ಈ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಗ್ರೀಸ್ನ ಅಥೆನ್ಸಲ್ಲಿ ನಡೆದಿತ್ತು. ಅದೆಲ್ಲದಕ್ಕೆ ಹೋಗೋದಕ್ಕೂ ಮುಂಚೆ ಯಾವುದೇ ಸೌಲಭ್ಯಗಳು ಇಲ್ಲದೆ ಇದ್ದಂಥ ದಿನ. ಕರಾವಳಿಯಿಂದ ನಮ್ಗೆ ಈಗಲೂ ಕೂಡ ಕೆಲವೇ ಒಂದು ಬೆರಳೆಣಿಕೆಯಷ್ಟು ಹೆಸರುಗಳು ಮಾತ್ರ ಕ್ರೀಡಾ ಕ್ಷೇತ್ರದಲ್ಲಿ ಸಿಗುತ್ತೆ. ಅಂಥದ್ರಲ್ಲಿ ಆ ಟೈಮಲ್ಲೇ 30 ವರ್ಷದ ಹಿಂದೆನೇ ನೀವು ಆ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ, ಬಹುಶಃ ಅದೆಲ್ಲ ಆರಂಭ ಆಗೋದು ಬಾಲ್ಯದಿಂದ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮನೆ ಅಥವಾ ನಿಮ್ಮ ಪರಿಸರದಲ್ಲಿ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡುವಂಥ ಒಂದು ಅಟ್ಮಾಸ್ಫಿಯರ್ ಇತ್ತಾ? ಹೇಗಿತ್ತು? ಎಲ್ಲಿ ಶುರುವಾಯಿತು ನಿಮ್ಮ ಜರ್ನಿ? ನಾನು ಕ್ರೀಡೆ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಮನೆಯಲ್ಲಿ ಒಂದು ಕ್ರೀಡಾ ವಾತಾವರಣ ಇತ್ತು. ಯಾಕಂತ ಹೇಳಿದ್ರೆ ನನ್ನ ತಂದೆಯವರು ಕೂಡ ಆ ಟೈಮ್ನಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಕಟೀಲ್ ಫೈಸ್ ಅಂತ ಹೇಳಿ ಒಂದು ಬಾಲ್ ಬ್ಯಾಡ್ಮಿಂಟನ್ ಟೀಮ್ ಕಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಕಡೆಯಲ್ಲಿ ಅವರು ಗೆದ್ದು ಬಂದಂತ ಒಂದು ಟೀಮ್ ಆಗಿತ್ತು. ಹಾಗೆ ಮನೆಯಲ್ಲಿ ತಾಯಿ ಕೂಡ ಅವರು ಕೆನರಾ ಕಾಲೇಜಲ್ಲಿ ಓದ್ತಾ ಇರುವಾಗ ಅವರದ್ದು ಕೂಡ ಟೆನಿಕಾಯ್ಟ್ ಎಲ್ಲ ಆಡ್ತಾ ಇದ್ರು. ಹಾಗೆ ಮನೆಯಲ್ಲಿ ವಾತಾವರಣ ಅದ್ಭುತವಾಗಿತ್ತು. ಹಾಗೆ ನನ್ನ ಅಣ್ಣಂದಿರು ಕೂಡ ರೂಪ್ ಕುಮಾರ್ ಕಟೀಲ್ ಅವರು ಕೂಡ ಹೈ ಜಂಪ್ ಅಲ್ಲಿ ಕರ್ನಾಟಕ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸ್ತಾ ಇದ್ರು. ಹಾಗೊಂದು ಅಟ್ಮಾಸ್ಫಿಯರ್ ಇದ್ರಿಂದ ನಾನು ಏಜ್ ಆಫ್ 13 ನನ್ನ ಕ್ರೀಡಾ ಇದನ್ನು ಸ್ಟಾರ್ಟ್ ಮಾಡಿದೆ. ನಂದು ಹೈಸ್ಕೂಲ್ ಲೆವೆಲ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ ಕೂಡಲೇ ನನಗೆ ಆಕ್ಚುಲಿ ತಾಲೂಕ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ನಂದು ಫಸ್ಟ್ ತಾಲೂಕ್ ಮೀಟ್ ಅಲ್ಲಿ ನನಗೆ 4th ಪ್ಲೇಸ್. ಏಜ್ ಆಫ್ 13 ನಾನು 9th ಹೈ ಜಂಪ್ ಅಲ್ಲಿ ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಆಕ್ಚುಲಿ ಆ 4th ಬಂದ ಕೂಡಲೇ ಏನ್ ನನ್ಗೆ ಅಷ್ಟೇನು ಇದಾಗ್ಲಿ, ನಾನು ಸ್ಪೋರ್ಟಿವ್ ಆಗಿ ತಗೊಂಡೆ. 10th ಸ್ಟ್ಯಾಂಡರ್ಡ್ ಹೋದ ಕೂಡಲೇ ನನ್ಗೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಮೀಟ್ ಸಿಗ್ತದೆ 10th ಸ್ಟ್ಯಾಂಡರ್ಡ್. ಅದ್ರಲ್ಲಿ ನಂಗೆ ಗೋಲ್ಡ್ ಮೆಡಲ್ ಬಂತು. Okay. ಆಮೇಲೆ ನಾನು 10th
ಪಾಸ್ ಆದ ಕೂಡಲೇ ಕಾಲೇಜಿಗೆ ಬಂದೆ. ಕಾಲೇಜಿಗೆ ಬಂದ ಕೂಡಲೇ ನಂದು ಕ್ರೀಡಾ ಕ್ಷೇತ್ರದಲ್ಲಿ ನಾನು ವೃತ್ತಿಪರ ಕ್ರೀಡಾಕೂಟನಾಗಿ ಪ್ರೊಫೆಷನಲ್ ಆಗಿ ತಗೊಂಡು ಹಾಗೆ ಮನೇಲಿ ಆ ವಾತಾವರಣ ಇತ್ತು. ಸಾಮಾನ್ಯವಾಗಿ ನಮ್ಗೆ ಅನ್ಸುತ್ತೆ ಈಗ ಆದ್ರೆ ಈ ಸ್ಪೋರ್ಟ್ಸ್ ಅಲ್ಲಿ ಒಂದು ಮೆಡಲ್ ವಿನ್ ಆದ್ರೆ ಕೋಟ್ಯಾಂತರ ರೂಪಾಯಿ ಬರುತ್ತೆ, ಹಣ ಹೆಸರು ಎಲ್ಲ ಕೂಡ ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಅವರು ದೊಡ್ಡ ಸ್ಟಾರ್ ಆಗಿ ಬಿಡ್ತಾರೆ. ಬಟ್ ನಿಮ್ಮ ಟೈಮಲ್ಲಿ ಈಗ ಒಂದು 20-30 ವರ್ಷದ ಹಿಂದೆ ಇಷ್ಟೆಲ್ಲ ಇರಲಿಲ್ಲ. ಮನೆಯಲ್ಲಿ ಮಗ ಓದ್ತಾ ಇದ್ದಾನೆ, ಅವನು ನೆಕ್ಸ್ಟ್ ಇಂಜಿನಿಯರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ, ಇಲ್ಲ ಯಾವುದೊಂದು ಕಂಪನಿಯಲ್ಲಿ ಕೆಲಸ ಸಿಗೋ ಹಾಗೆ ಅವ್ನು ಬೆಳಿಬೇಕು ಅನ್ನೋದು ಮಾತ್ರ ಇರುತ್ತೆ. ಬಿಟ್ರೆ ಇವನು ಹೈ ಜಂಪ್, ಲಾಂಗ್ ಜಂಪ್, ಅಥ್ಲೆಟಿಕ್ಸ್ ಅಲ್ಲಿ ಹೋಗ್ತಾನೆ, ಇದರಿಂದ ನಮ್ಗೆ ಏನ್ ಸಿಗುತ್ತೆ ಅಂತ ಸಾಮಾನ್ಯವಾಗಿ ಪೇರೆಂಟ್ಸ್ ಮನಸ್ಸಲ್ಲಿ ಯೋಚನೆ. ನಿಮ್ಮ ಮನೇಲಿ ಆ ತರ ಇರ್ಲಿಲ್ಲ ಬಹುಶಃ? ನಮ್ಮ ಮನೆಯಲ್ಲಿ ಅಂತೇಳಿ ಕ್ರೀಡಾ ವಾತಾವರಣ ಆ ರೀತಿ ಇದ್ದದ್ರಿಂದ ನನಗೆ ಕ್ರೀಡೆಯಲ್ಲಿ ಒಳ್ಳೆ ಪ್ರೋತ್ಸಾಹ ಸಿಕ್ತು. ನನ್ನ ತಂದೆ, ನನ್ನ ಪೇರೆಂಟ್ಸ್ ಇಂದಲೂ ಕೂಡ, ಹಾಗೆ ನನ್ನ ಬ್ರದರ್ಸ್ ರೂಪ್ಕುಮಾರ್ ಕಟೀಲ್, ಹಾಗೆ ಇನ್ನೊಬ್ಬ ಬ್ರದರ್ ಶರತ್ ಕಟೀಲ್, ಅವರಿಂದ ಪೇರೆಂಟ್ಸ್ ಸಿಕ್ತು. ಇದು ನನಗೆ ಪ್ರೋತ್ಸಾಹ ಸಿಕ್ಕಿದ ಕೂಡಲೇ ನಾನು ಇದನ್ನು ಹೆಚ್ಚಿನ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಓಕೆ, ಇನ್ನೊಂದು ವಿಷಯ ನಾನು ಕೇಳ್ಪಟ್ಟಿದ್ದೇನು ಅಂತ ಹೇಳಿದ್ರೆ, ನಿಮ್ಮ ಈ ಮನೆತನ ಅನ್ನೋದು ಸಾಕಷ್ಟು ಧಾರ್ಮಿಕ ಹಾಗೆ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವಂಥದ್ದು. ನಮ್ಮ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂದು ಆಡಳಿತ ಮಂಡಳಿಯಲ್ಲೂ ಕೂಡ ಆರಂಭದಲ್ಲೇ ನಿಮ್ಮ ತಂದೆಯವರ ತಂದೆ ಇದ್ರಂತೆ. ಅದ್ರ ಬಗ್ಗೆ ತಂದೆಯವರ ತಂದೆ ನಂದು ಆಕ್ಚುಲಿ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ ನ 2ನೇ ಮುಕ್ತೇಶ್ವರ ಆಗಿದೆ, ಕೋಟಿ ಶೆಟ್ಟಿ ಅಂತ ಹೇಳಿ ನಂದು ಅಜ್ಜ. ಓಕೆ, ನಿಮ್ಮನ್ನು ಕೂಡ ಅಜ್ಜನ ಹೆಸರು ಹಾಗೆ ಇಲ್ಲಿ ಲೋಕಲ್ ಅಲ್ಲಿ ಎಲ್ಲ ನಾನು ಕೋಟಿ ಕೋಟಿ ಅಂತ ಹೇಳಿ ಕರೆದು ಅದೇ ನಿಕ್ ನೇಮ್ ಆಗಿ ಅದನ್ನ ಹೆಸರನ್ನು ಇದು ಮಾಡ್ಕೊಂಡಿದ್ರು. ಸೊ ಆ ಕೋಟಿ ಅನ್ನೋದು ಎಲ್ಲೋ ನಿಮ್ಮನ್ನ ಕೋಟಿಗೊಬ್ಬರ ಆಗೋ ಹಾಗೆ ಮಾಡ್ತು ಅಂತ ಈ ಕ್ರೀಡಾ ಕ್ಷೇತ್ರದಲ್ಲಿ. ಹಾಗೆ ಅದನ್ನು ಅನುವಂಶಿಕ ಮುಕ್ತೇಶ್ವರ ಫ್ಯಾಮಿಲಿ ಬಂದ್ರೆ ನಾವು ಮತ್ತೆ ಕಟೀಲ್ ಅಂತ ಹೇಳಿ ಅದನ್ನು ಸರ್ನೇಮ್ ಆಗಿ ತಗೊಂಡಿದ್ದೆವು. ಆಕ್ಚುಲಿ ನಾವು ಬಂಟ್ ಫ್ಯಾಮಿಲಿ. ಹಾಗೆ ತಾಯಿದು ಕೂಡ ಮಜಲಬೆಟ್ಟು ಬೀಡು ಅಂತ ಹೇಳಿ, ಅದು ಕೂಡ ಐತಿಹಾಸಿಕ ಪ್ರಸಿದ್ಧವಾದಂತಹ ಒಂದು ಮನೆ. ಅದು 800-900 ವರ್ಷಗಳ ಹಿಂದೆ ತುಳುನಾಡ ಸಿರಿ ಅಲ್ಲಿಗೆ ಬಂದು ನೀರನ್ನು ಅರಸಿ ಹೋದಂತ ಕತೆ ಅದು ಆ ಇದರಲ್ಲಿದೆ. ಹಾಗಾಗಿ ಮಜಲಬೆಟ್ಟು ಬೀಡು ಅದು ಬಹಳ ಐತಿಹಾಸಿಕ ಪ್ರಸಿದ್ಧವಾದಂತ ಮನೆ. ಓಕೆ, ಶತಶತಮಾನಗಳ ಇತಿಹಾಸದ ಪರಂಪರೆ ಇರುವಂತ ಒಂದು ಕುಟುಂಬದ ಹಿನ್ನೆಲೆಯಲ್ಲಿ ನೀವು ಹುಡ್ತೀರಿ, ಅಲ್ಲಿಂದ ಮೇಲೆ ಬಂದು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತೀರಿ. ಅಂಡ್ ನಿಮ್ಮನ್ನ ಇನ್ನಷ್ಟು ಮಾತಾಡಿಸ್ಬೇಕು. ಅದಕ್ಕೂ ಮುಂಚೆ ನಮ್ಮ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ 400 ಮೀಟರ್ಸ್ ರಿಲೇ ಅಲ್ಲ, ಓಕೆ, ಅದರಲ್ಲಿ ಸಿಲ್ವರ್ ಮೆಡಲ್ ಅನ್ನ ಮೇಡಮ್ ಗೆದ್ದಿದ್ದಾರೆ. ನೀವು ನಿಮ್ಮ ಊರು ಅಥವಾ ನೀವು ಬೆಳೆದಂತ ಒಂದು ಪರಿಸರ ಎಲ್ಲಿಂದ ಶುರುವಾಯಿತು ನಿಮ್ಮ ಬದುಕಿನ ಯಾತ್ರೆ ಅನ್ನೋದು? ನಾನು ಹುಟ್ಟಿದ್ದು ಸಕಲೇಶ್ಪುರ ತಾಲೂಕು ಹೊಸೂರು ಅಂತ. ಓಕೆ, ನಾನು ನನ್ನ ತಂದೆ ತಾಯಿ ಗೋವಿಂದ ಗೌಡ್ರು ಶಕುಂತಲ ಅವ್ರದ್ದು 2ನೇ ಮಗಳು ಅಪ್ಸರ ಅಂತ. ನಂದು ಪ್ರೈಮರಿ ಸ್ಕೂಲಲ್ಲಿ, ನಾನು ಶನಿವಾರ ಸಂತೆ ಪ್ರೈಮರಿ ಸ್ಕೂಲಲ್ಲಿ ಓದುವಾಗ ಖೋಖೋ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೆ. ಆಗ ನಮ್ದು PT ಮಾಸ್ಟರ್ ಒಬ್ರು ಸುಬ್ಬಯ್ಯ ಮಾಸ್ಟರ್ ಅಂತ ಇದ್ರು. ಆಗ ಕೊಡಗಲ್ಲಿ ಆಗ ಒಂದು ಕ್ರೀಡಾ ಶಾಲೆ ಅಂತ ಕೂಡಿಗೆ ಕ್ರೀಡಾ ಶಾಲೆ ಅಂತಿದೆ, ಈಗ ತುಂಬಾ ದೊಡ್ಡದಾಗಿ ಬೆಳೆದಿದೆ. ಅಲ್ಲಿ ಒಂದು ಸೆಲೆಕ್ಷನ್ ಟ್ರಯಲ್ಸ್ ಆಗ್ತಾ ಇದೆ, ನೀನು ಅದ್ರಲ್ಲಿ ಟ್ರಯಲ್ಸ್ ಅಲ್ಲಿ ಓಡು, ನೀನು ತುಂಬಾ ಚೆನ್ನಾಗಿ ಓಡ್ತಿದ್ಯಾ ಅಂತ ಅವ್ರು ನನ್ಗೆ ಕರ್ಕೊಂಡು ಹೋದ್ರು. ಆಗ ನಾನು ಕ್ರೀಡಾ ಶಾಲೆ ಕೂಡಿಗೆಗೆ ಆಯ್ಕೆ ಆದೆ 8ನೇ ತರಗತಿಗೆ. ಅಲ್ಲಿಂದ ನಂದು ಕ್ರೀಡಾ ಜೀವನ ಪ್ರಾರಂಭ ಆಯ್ತು. ಓಕೆ, ಸೊ ಅಲ್ಲಿಂದ ನೀವು ಈ ಸ್ಟೇಟ್ ಲೆವೆಲ್ ಅಲ್ಲಿ ಸಾಕಷ್ಟು ಸಾಧನೆ ಮಾಡ್ತೀರಿ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಬರ್ತೀರಾ. ಸೊ ಅದ್ರ ಮಧ್ಯೆ ಎಲ್ಲೋ ಒಂದು ಕಡೆ ನಮ್ಮ ರೋಹಿತ್ ಸರ್ ನಿಮ್ಗೆ ಪರಿಚಯ ಆಗ್ತಾರೆ. ಸೊ ಅಲ್ಲಿಂದ ಇನ್ನೊಂದು ಇನ್ನಿಂಗ್ಸ್ ಶುರು ಆಗುತ್ತೆ. ಸೊ ಆ ನಂತರ ನಿಮ್ಮ ಲೈಫಲ್ಲಿ ಏಕಲವ್ಯ ಎಂಟ್ರಿ ಕೊಡ್ತಾರೆ. ಸೊ ನೀವು ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಸಾಧನೆ ಮಾಡ್ತಿದ್ದೀರಾ ಅಥವಾ ನಿಮ್ಮ ವೃತ್ತಿ ಕ್ಷೇತ್ರ ಯಾವ್ದು? ಅದೇ ಫಸ್ಟ್ ನಾನು ಅಥ್ಲೆಟಿಕ್ಸ್ ಅಲ್ಲಿ ಇದ್ದೆ. ಆಮೇಲೆ ಅಥ್ಲೆಟಿಕ್ಸ್ ಆಗಿ ನಂಗೆ ಅದೇ ಫುಟ್ಬಾಲ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಆಯ್ತು. ಆಮೇಲೆ ಫುಟ್ಬಾಲ್ ಅಲ್ಲಿ ಇದು ಪಾರ್ಟಿಸಿಪೇಟ್ ಮಾಡಿ ಅದೇ ಸ್ಕೂಲ್ ಗೇಮ್ಸ್ ಅಲ್ಲಿ ಆಡಿ, PUC ಪ್ರೀ ಯೂನಿವರ್ಸಿಟಿ ಆಡಿ, ಅದರಲ್ಲಿ ನ್ಯಾಷನಲ್ ಲೆವೆಲ್ ತನಕ ಆಡಿದೆ. ಆಮೇಲೆ ಸ್ವಲ್ಪ ಎಜುಕೇಶನ್ ಸೈಡ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಸ್ಪೋರ್ಟ್ಸ್ ಬರೀ ಫಿಟ್ನೆಸ್ಗೋಸ್ಕರ ಮಾತ್ರ ಈಗ ಮಾಡ್ತಿದ್ದೆ. ಓಕೆ, ಸೊ ಎಲ್ಲೋ ಒಂದ್ ಕಡೆ ತುಂಬಾ ಹೆಮ್ಮೆ ಅಂತ ಅನ್ಸುತ್ತಲ್ಲ ನಮ್ಗೆ ಹೇಳ್ಕೊಳ್ಳೋದಕ್ಕೆ. ನನ್ನ ಅಪ್ಪ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿದ್ರು, ಹೈ ಜಂಪ್ ಅಲ್ಲಿ ಯಾರು ಮಾಡದಿರುವಂತ ಸಾಧನೆ ಆ ಕಾಲದಲ್ಲಿ ಮಾಡಿದ್ರು. ಇನ್ನೊಂದ್ ಕಡೆ ಅಮ್ಮ ದೇಶಕ್ಕೆ ಸಿಲ್ವರ್ ಮೆಡಲ್ ಅನ್ನ ತಂದುಕೊಟ್ಟಂತ ಸಾಧಕಿ. ಸೊ ನಿಮ್ಗೂ ಕೂಡ ಇದರಲ್ಲೇ ಮುಂದುವರಿಬೇಕು ಅನ್ನೋದು ಒಂದು. ಇನ್ನೊಂದು, ಅಪ್ಪ ಅಮ್ಮ ಇಷ್ಟು ಸಾಧನೆ ಮಾಡಿದ್ರು, ನಾನು ಸ್ವಲ್ಪ ಹೊಸ ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನೋಂಥ ಯೋಚನೆ ಬಹುಶಃ ಎಲ್ಲ ಒಂದ್ ಕಡೆ ಬಂತು ಅನ್ಸುತ್ತೆ. ಹೌದು, ಖಂಡಿತ. ಅಪ್ಪ ಅಮ್ಮ ಅಷ್ಟು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ನಾವು ಬರೀ ನ್ಯಾಷನಲ್ ಮಾಡಿದಂತ ಸ್ವಲ್ಪ ಇದುಂಟು. ಹಾಗೆ ಬೇರೆ ಯಾವ್ದಾದ್ರು ಫೀಲ್ಡ್ ಅಲ್ಲಿ ಇನ್ನು ಹೆಸರು ತರುವ ಇಲ್ಲ, ಇನ್ನು ತುಂಬಾ ಚಿಕ್ಕ ವಯಸ್ಸಲ್ಲಿ ನೀವಿದ್ದೀರಾ. ಖಂಡಿತವಾಗ್ಲೂ ಈ ಸ್ಫೂರ್ತಿ ನಿಮ್ಮನ್ನ ದೊಡ್ಡ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ವೆಲ್ ಸರ್, ಇನ್ನು ನಿಮ್ಮ ಈ ಜರ್ನಿ ಬಗ್ಗೆ ನಾವು ಮಾತಾಡೋಕೆ ಹೊರಟಾಗ ಸ್ಟೇಟ್ ಲೆವೆಲ್, ಯೂನಿವರ್ಸಿಟಿ ಲೆವೆಲ್ ಆಯ್ತು, ಸ್ಟೇಟ್ ಲೆವೆಲ್ ಆಯ್ತು, ನ್ಯಾಷನಲ್ ಲೆವೆಲ್ಸ್ ಅಲ್ಲಿ ಸಾಕಷ್ಟು ರೆಕಾರ್ಡ್ಸ್ ಅನ್ನ ನೀವು ಮಾಡ್ತೀರಾ. ಆ ಟೈಮಲ್ಲಿ ನಾನು ಕೇಳ್ಪಟ್ಟಿದ್ದೆ, ನೀವು ಮಾಡಿರುವಂತ ಕೆಲವೊಂದು ರೆಕಾರ್ಡ್ಗಳನ್ನ 20-23 ವರ್ಷಗಳ ಕಾಲ ಯಾರಿಗೆ ಮುರಿಯೋದಕ್ಕೆ ಆಗಿರಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
ಆ್ಯಕ್ಚುಲಿ ನಾನು 10th ಪಾಸ್ ಆಗಿದ್ರೆ ಸ್ವಲ್ಪ ನಂದು ಈ ಎಜುಕೇಷನ್ ಇದರಲ್ಲಿ ನೋಡುವಾಗ ನಾನು ಇದರಲ್ಲಿ ಎಜುಕೇಷನ್ ಅಲ್ಲಿ ಅಷ್ಟೇನು ಇದು Okay, ನಿಮ್ಮ level ಅಲ್ಲಿ focus ಎಲ್ಲ ಇರ್ಲಿಲ್ಲ. ಇದರ ಎಲ್ಲ sports ಅಲ್ಲೇ? ಸ್ಪೋರ್ಟ್ಸ್ ಅಲ್ಲೇ ಜಾಸ್ತಿ ಆಗಿತ್ತು. 10th ಪಾಸ್ ಆಗಿದ್ದು ನ್ಯಾರೋ ಮಾರ್ಜಿನ್ ಅಲ್ಲಿ ನಾನು 10th ಪಾಸ್ ಆಗಿದ್ದು. 210 ಮಾರ್ಕ್ಸ್ ತಕೊಂಡು ನಾನು ಆಕ್ಚುಲಿ ಅದು ಏನಾದ್ರು 10th ಆಗ ಫೇಲ್ ಆಗ್ತಿದ್ರೆ ನಾನು ಸ್ಪೋರ್ಟ್ಸ್ಗೆ ಅದನ್ನು ಡಿಸ್ಕಂಟಿನ್ಯೂ ಕೂಡ ಆಗ್ತಿತ್ತು. ಅದೇ ನನಗೆ ಮೇನ್ ಬ್ರೇಕ್ ಸಿಕ್ಕಿದ್ದು ಅದು. ಹಾಗಾಗಿ ನಾನು ಫಸ್ಟ್ ಪಿ ಯು ಸಿಗೆ ಬಂದು ಫಸ್ಟ್ ಪಿ ಯು ಸಿಯಲ್ಲೇ ನಂದು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಕಾರ್ಡ್ ಆಯಿತು. ಸೆಕೆಂಡ್ ಪಿ ಯು ಸಿಯಲ್ಲಿ ಅದನ್ನ ನನ್ನ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದೆ. ಹಾಗೆ ಕಂಟಿನ್ಯೂಸ್ ಆಗಿ 5 years ಎವ್ರಿ ಇಯರ್ ನನ್ನೇ ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಾ ಬಂದೆ. ಹಾಗೆ ರೆಕಾರ್ಡ್ ಮಾತ್ರ ನಾನು 1988 ಅಲ್ಲಿ ಮಾಡಿದಂತ ರೆಕಾರ್ಡ್ ಅದು 2011 ವರೆಗೆ ನನ್ನ ರೆಕಾರ್ಡ್ ಇತ್ತು, 24 years. ಅದನ್ನು ಬ್ರೇಕ್ ಮಾಡಿದ್ದು ಮತ್ತೆ ಆಳ್ವಾಸ್ ಕಾಲೇಜ್ನಲ್ಲಿ ಯೂನಿವರ್ಸಿಟಿ ಆದಾಗ ಅಲ್ಲಿ ನನ್ನ ರೆಕಾರ್ಡ್ ಬ್ರೇಕ್ ಆಯ್ತು. ಓಕೆ, ಇನ್ನು 1986 ಅಲ್ಲಿ ನೀವು ಗ್ರೀಸಲ್ಲಿ ಅಥೆನ್ಸಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಡೆದಂಥ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಲ್ಲಿ ಹೈ ಜಂಪ್ ಕ್ಯಾಟಗರಿಯಲ್ಲಿ ಫಸ್ಟ್ ಅಥ್ಲೀಟ್ ಇವರು. ಆ ಈವೆಂಟ್ಗೆ ಹೇಗೆ ಸೆಲೆಕ್ಷನ್ ಆದಾಗ ಅಥವಾ ಯಾವ ಥರ ಆಯಿತು, ನಿಮಗೆ ಫಸ್ಟ್ ನ್ಯೂಸ್ ಯಾರು ಹೇಳಿದ್ರು? ಇಲ್ಲ, ಆಕ್ಚುಲಿ ನಂದು ವರ್ಲ್ಡ್ ಮೀಟಿಗೆ ಹೋಗೋದಕ್ಕಿಂತ ಮುಂಚೆ ನನಗೆ ನ್ಯಾಷನಲ್ ಲೆವೆಲ್ ಸೆಲೆಕ್ಷನ್ ಇತ್ತು. ನ್ಯಾಷನಲ್ ಲೆವೆಲ್ ಮೀಟ್ ಇತ್ತು ಅಂಡರ್ 20 years ಬಿಲೋ. ಅದರಲ್ಲಿ ನಾನು ನ್ಯಾಷನಲ್ ರೆಕಾರ್ಡ್ ಮಾಡಿದೆ. ರೆಕಾರ್ಡ್ ಮಾಡಿದ ಕೂಡಲೇ ನೆಕ್ಸ್ಟ್ ನನಗೆ ಕ್ಯಾಂಪಿಗೆ ಕರೆದ್ರು. ಒಂದು 45 days ಪಾಟೀಲದಲ್ಲಿ ಕ್ಯಾಂಪ್ ಇತ್ತು. ಆ ಕ್ಯಾಂಪಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾನು ಫಸ್ಟ್ ಪ್ಲೇಸ್, ಐ ಆಮ್ ದ ಫಸ್ಟ್ ಪ್ಲೇಸ್ ಇನ್ ನ್ಯಾಷನಲ್ ಲೆವೆಲ್ ಮೀಟ್ ಅಲ್ಲಿ. ನನ್ನನ್ನು ಇಲ್ಲಿ ಇಂಡಿಯಾದಲ್ಲೇ ಕೂರಿಸಿ ಸೆಕೆಂಡ್ ಪ್ಲೇಸ್ ಅವನನ್ನು ಜರ್ಮನಿ ಕಳಿಸಿದ್ರು. ಅದು ಸಣ್ಣ ಪಾಲಿಟಿಕ್ಸ್. ಯಾಕಂದ್ರೆ ಈ ಕ್ರೀಡಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೇಗೆ ರಾಜಕೀಯ ಇದು ಇದಾಗಿರುತ್ತೋ, ಮಿಕ್ಸ್ ಆಗಿರುತ್ತೋ, ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಬರುವಂತದ್ದು ಬಹಳ ಬೇಸರದ ವಿಷಯ. ನಾನು ಆಕ್ಚುಲಿ ನನ್ನ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಅಲ್ಲಿ ಕೇಳಿದೆ, ಯಾಕೆ ಫಸ್ಟ್ ಪ್ಲೇಸ್ ನವರನ್ನು ನೀವು ಇಲ್ಲಿ ಕೂರಿಸಿ ಸೆಕೆಂಡ್ ಪ್ಲೇಸ್ ಅನ್ನು ಜರ್ಮನಿ ಕಳಿಸ್ತೀರಾ ಅಂತ ಹೇಳಿ. ಇಲ್ಲ, ಅದು ನೀವು ಮಾಡ್ತಿರುವಂತದ್ದು ಸ್ಟ್ರಡಲ್ ಸ್ಟೈಲ್ ಅಲ್ಲಿ ಇಲ್ಲ, ಹಾಗಾಗಿ ಫಾಸ್ಟ್ ಬಾರಿಗೋಸ್ಕರ ನಾವು ಅವನನ್ನು ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೆ ಅಂತೇಳಿ ಅವನನ್ನು ಜರ್ಮನಿ ಕಳಿಸಿದ್ರು. ನಾನು 45 days ಇಲ್ಲಿ ಪಾಟಿಯಾಲ ಕ್ಯಾಂಪ್ ಅಲ್ಲಿ ಇದ್ದೆ. ಕ್ಯಾಂಪ್ ಅಲ್ಲಿ ಕೂಡ ನಂದು ಪರ್ಫಾರ್ಮೆನ್ಸ್ ಅದೇ ತರ ಇತ್ತು. ಯಾವ್ದು ನಾನು ಇಲ್ಲಿ ನ್ಯಾಷನಲ್ ರೆಕಾರ್ಡ್ ಎಷ್ಟು ಮಾಡಿದೆ ಅದೇ ತರ ಇತ್ತು. ಲಾಸ್ಟ್ ಒಂದು 30 days ಆದ್ಮೇಲೆ ನನಗೆ ಸೆಲೆಕ್ಷನ್ ಟ್ರಯಲ್ಸ್ ಅಲ್ಲಿ ಕೇಳುವಾಗ ಹೇಳಿದ್ರು, ಇಲ್ಲ ಅದು ಇನ್ನು ಜರ್ಮನಿಯಲ್ಲಿ ಧರ್ಮೇಂದ್ರ ಸಿನ್ಹಾ ಅಂತ ಹೇಳಿ ಸೆಕೆಂಡ್ ಪ್ಲೇಸ್ ಬಂದನು, ಅವನನ್ನು ಡೈರೆಕ್ಟ್ ವರ್ಲ್ಡ್ ಮೀಟಿಗೆ ಕಳಿಸ್ತಾರೆ, ನಿಮ್ಮನ್ನು ಇಲ್ಲಿ ಕ್ಯಾಂಪ್ ಮಾಡಿ ನಿಮ್ಮ ಮತ್ತೆ ಮನೆಗೆ ಹೋಗ್ಬೇಕಂತ ಹೇಳಿ. ಎಲ್ಲೊಂದ್ ಕಡೆ ನಿಮ್ಗೆ ಸ್ವಲ್ಪ ತುಂಬಾ ಅದೊಂದು ಮನಸ್ಸಿಗೆ ನೋವಾದಂತ ವಿಷಯ. ಹಾಗೆ ನಾನು ಇಮಿಡಿಯೇಟ್ ನಮ್ಮ ಆಗ ಪ್ರಸನ್ನ ಅಂತ ಹೇಳಿ ಕರ್ನಾಟಕ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಪ್ರೆಸಿಡೆಂಟ್ ಇದ್ರು, ಸೆಕ್ರೆಟರಿ, ಅವರಿಗೆ ಇನ್ಫಾರ್ಮ್ ಮಾಡಿದೆ. ಅವರು ಇಮಿಡಿಯೇಟ್ ಜೈದೀಪ್ ಸಿಂಗ್ ಬಾರಿಯಾ ಅಂತ ಹೇಳಿ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಪ್ರೆಸಿಡೆಂಟ್ ಆಗಿದ್ರು, ಅವರಿಗೆ ಇನ್ಫಾರ್ಮೇಶನ್ ಮಾಡಿ ಕೊನೆ 45 days ಆದ ಲಾಸ್ಟ್ 3 days ಮುಂಚೆ ಇನ್ಫಾರ್ಮೇಶನ್ ಬಂತು, ನಮ್ಗೆ ಮೆಸೇಜ್ ಬಂತು ಪಾಟೀಲದಲ್ಲಿ, ನೀವು ಇಮಿಡಿಯೇಟ್ ಡೆಲ್ಲಿಗೆ ಬರ್ಬೇಕು, ಅಲ್ಲಿ ಸೆಲೆಕ್ಷನ್ ಟ್ರಯಲ್ಸ್ ಎಲ್ಲ ಇಡ್ತಾ ಇದ್ದೀವಿ ನಾವು ಅಂತ. ಹಾಗೆ ಡೆಲ್ಲಿಗೆ ಹೋಗಿ ನಾನು ಪುನಃ 2 meters ಕ್ಲಿಯರ್ ಮಾಡಿ ಮತ್ತೆ ನಾನು ವರ್ಲ್ಡ್ ಮೀಟಿಗೆ. ಆಗ ನನಗೆ ನಮ್ಮ ಭಾರತದ ಕ್ಯಾಪ್ಟನ್ ಆಗಿದ್ದಂತ ಗಣೇಶ್ ಅವರು ನನಗೆ ಇನ್ಫಾರ್ಮ್ ಮಾಡಿ, ನಂದು ಸೆಲೆಕ್ಷನ್ ಟ್ರಯಲ್ಸ್ ಈವ್ನಿಂಗ್ 8 o'clock ಆಗಿದೆ, ನಂದು ಸೆಲೆಕ್ಷನ್ 2 meters ಕ್ಲಿಯರ್ ಮಾಡಿದೆ. ಸೆಲೆಕ್ಷನ್ ಲೆವೆಲ್ ಅಷ್ಟಿತ್ತು, ಹೈ ಜಂಪ್ ಇದ್ದು ಸ್ಟ್ಯಾಂಡರ್ಡ್. ಸೆಲೆಕ್ಷನ್ ಮಾಡಿ ಸೆಲೆಕ್ಷನ್ ಆಯ್ತು. ಅವರು ನನಗೆ ಕಾರ್ಡಿಯರ್ ಅಲ್ಲಿ ಬರ್ತಾ ಇರುವಾಗ, ರೋಹಿತ್ ಯು ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ದ ಇಂಡಿಯನ್ ಟೀಮ್ ಅಂತ ಹೇಳಿದ್ರು. ನನಗೆ ನಿಜವಾಗಿ ಅವರು ಆಗ ಅವರು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿದ್ರು. ಅವರು ಆಗಲ್ಲ, ಅದಕ್ಕಿಂತ ಮುಂಚೆ ಅವರಾಗ ಸಾಯಿ ಸ್ಪೋರ್ಟ್ಸ್ ಸೆಂಟರ್ ಆಫ್ ಇಂಡಿಯಾದ ಡೈರೆಕ್ಟರ್ ಆಗಿದ್ರು. ಹಾಗೆ ನನಗೆ ಗೊತ್ತಾಯ್ತು. ಮತ್ತೆ ವಿದಿನ್ 10 days ಅಲ್ಲಿ ನಾನು ವರ್ಲ್ಡ್ ಮೀಟಿಗೆ ಹೋದೆ. ಅಲ್ಲಿ ನನಗೆ ವರ್ಲ್ಡ್ ಅಲ್ಲಿ 15th place ಬಂತು ಔಟ್ ಆಫ್ 30 ಕಾಂಪಿಟೀಟರ್ಸ್ ಅಲ್ಲಿ. ಏಷ್ಯನ್ ಕಾಂಪಿಟೀಟರ್ಸ್ ಅಲ್ಲಿ ನನಗೆ ಸೆಕೆಂಡ್ ಪ್ಲೇಸ್ ಬಂತು. ಸೊ ಏಷ್ಯಾದಲ್ಲಿ ಏಷ್ಯನ್ ಅಥ್ಲೀಟ್ಸ್ ಅಲ್ಲಿ ನನಗೆ ಸೆಕೆಂಡ್ ಪ್ಲೇಸ್ ಬಂತು. ನಾನು ಅಲ್ಲಿ ಕೂಡ 2 meters ಕ್ಲಿಯರ್ ಮಾಡಿದೆ. ಓಕೆ, ನೋಡಿ ಸೌಲಭ್ಯಗಳೇ ಇಲ್ಲ, ಅದರಲ್ಲೂ ಕೂಡ ಹೈ ಜಂಪ್ ನಂತ ಒಂದು ಈವೆಂಟ್ ಅಲ್ಲಿ ಇವತ್ತಿಗೂ ಕೂಡ ನಮಗೆ ವಿಶ್ವ ಮಟ್ಟದಲ್ಲಿ ಹೆಚ್ಚು ಪದಕಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗದೆ ಇರುವಂಥದ್ದು. ಅಂಥದ್ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತವನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಸಾಮಾನ್ಯದ ಸಾಧನೆ ಅಲ್ಲ. ಅಂತಹ ಒಂದು ದ್ವಿತೀಯ ಸಾಧನೆಯನ್ನು ಮಾಡಿದಂಥ ರೋಹಿತ್ ಕುಮಾರ್ ಕಟೀಲ್ ಅವರು ಸ್ಪೋರ್ಟ್ಸ್ ಇಂದ ಸಿನಿಮಾಗೆ ಬರ್ತಾರೆ. ಸಿನಿಮಾದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಅದರಲ್ಲೂ ಕೂಡ ತುಂಬಾ ವಿಶೇಷವಾದಂಥ ಒಂದು ಸೀರಿಯಲ್, ಅದ್ರ ಬಗ್ಗೆ ಎಲ್ಲ ಬೇಕು. ಅದೆಲ್ಲದಕ್ಕೂ ಮುಂಚೆ ನಮ್ಮ ಮೈ ಆಟೋಗ್ರಾಫ್ ಅಲ್ಲಿ ಒಂದು ಪುಟ್ಟ ಬ್ರೇಕ್ ಅನ್ನ ತಗೊಳ್ಳೋ. ಬ್ರೇಕ್ನ ನಂತರ ಮತ್ತೆ ಈ ಸಕುಟುಂಬ ಸಮೇತವಾಗಿ ಇವತ್ತು ಮಾತುಕತೆ ಮುಂದುವರಿಯುತ್ತೆ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ.
ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಮೈ ಆಟೋಗ್ರಾಫ್ ಅಲ್ಲಿ ಇವತ್ತು ತುಂಬಾ ವಿಶೇಷವಾದ ಅತಿಥಿಗಳು ನನ್ನ ಜೊತೆಗಿದ್ದಾರೆ. ತುಂಬಾ ಅಪರೂಪಕ್ಕೆ ಮಾತ್ರ ಕ್ರೀಡಾ ಕ್ಷೇತ್ರದ ಸಾಧಕರನ್ನ ಒಂದಷ್ಟು ಮಾತಾಡಿಸುವಂಥ ಅವಕಾಶ ನಮಗೆ ಸಿಗುತ್ತೆ. ಯಾಕಂತ ಹೇಳಿದರೆ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ತುಂಬ ಕಡಿಮೆ ಜನ ಇರೋದು. ಅಂಥದ್ರಲ್ಲಿ ಒಂದಿಡೀ ಫ್ಯಾಮಿಲಿ ಸ್ಪೋರ್ಟ್ಸಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದು ರೋಹಿತ್ ಕುಮಾರ್ ಕಟೀಲ್ ಅವರು, ಹಾಗೆ ಅಪ್ಸರಾ ರೋಹಿತ್ ಅವರು, ಜೊತೆಗೆ ಅವರ ಮಗ ಏಕಲವ್ಯ ನಮ್ಮ ಜೊತೆಗಿದ್ದಾರೆ. ಇನ್ನು ಸರ್, ನೀವು ಗ್ರೀಸಲ್ಲಿ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪಲ್ಲಿ 15ನೇ ಸ್ಥಾನ ಪಡಿತೀರಾ, ಏಷ್ಯನ್ ಅಥ್ಲೀಟ್ಸಲ್ಲಿ 2ನೇ ಸ್ಥಾನವನ್ನು ಪಡ್ಕೊಳ್ತೀರಾ. ಅಲ್ಲಿಂದ ಬಂದ ನಂತರ ಈ ಸ್ಪೋರ್ಟ್ಸಲ್ಲಿ ಒಂದಷ್ಟು ಸಾಧನೆ ಮಾಡಿದಾಗ ಸರ್ಕಾರದಿಂದ ಒಂದಷ್ಟು ಸೌಲಭ್ಯಗಳು ಸಿಗುತ್ತೆ, ಅಥವಾ ಜಾಬ್ ಕೂಡ ಬೇರೆ ಬೇರೆ ಕಂಪನಿಗಳು. ನಿಮ್ಮ ಕರಿಯರ್ ಹೇಗೆ ಮುಂದುವರಿತು ಅಂತ? ಆ್ಯಕ್ಚುಲಿ ನನಗೆ 86ಅಲ್ಲಿ ವರ್ಲ್ಡ್ ಜೂನಿಯರ್ ಟೂರ್ನಮೆಂಟ್ ಮಾಡಿ ಬಂದು ಕೂಡಲೇ ನನಗೆ ವಿದಿನ್ 3 months ನನಗೆ ಒಂದು ಒಳ್ಳೆ ಆಫರ್ ಬಂತು ಜಾಬಲ್ಲಿ. ಇದರಲ್ಲಿ ನಂದು ನಾನು ಕಸ್ಟಮ್ಸಲ್ಲಿ ಜಾಬ್ ಬಂತು. ಅದಕ್ಕೆ ಮನೆಯವರು ಕೂಡ ಹೇಳಿದ್ರು, ಇಷ್ಟು ಬೇಗ ಯಾಕೆ ಜಾಯ್ನ್ ಆಗ್ತೀವಿ. ನಾನಾಗ ಸೆಕೆಂಡ್ ಡಿಗ್ರಿಯಲ್ಲಿದ್ದೆ, ಸೆಕೆಂಡ್ PUC ಅಲ್ಲಿದೆ 86ಅಲ್ಲಿ. ಯಾಕೆ ಜಾಬಿಗೆ ಹೋಗ್ತೀಯ, ಇನ್ನು ನಿಂದು ಸ್ಪೋರ್ಟ್ಸ್ ಕ್ಯಾರಿಯರ್ ತುಂಬ ಚೆನ್ನಾಗಿ ನಡೀತದೆ, ಬೇಡ ಅಂತ ಹೇಳಿದ್ರು. ಹಾಗೆ ನಾನು ಇದು ಮಾಡ್ಕೊಂಡು ಹೋಗಿ 1991ಅಲ್ಲಿ LICಯಲ್ಲಿ ಆಫರ್ ಬಂತು. ಆಮೇಲೆ LICಯಲ್ಲಿ ಇಮಿಡಿಯೇಟ್ ಜಾಬ್ ನನಗೆ ಸೆಂಟ್ರಲ್ ಆಫೀಸ್ನಲ್ಲಿ ರಿಕ್ರೂಟ್ ಆಯಿತು. ನಾನು ಜಾಬ್ LICಯಲ್ಲಿ ಜಾಯ್ನ್ ಆದೆ. ನಾನು ಸೊ ಕೆಲಸ ಮಾಡ್ತಾ ಮಾಡ್ತಾ ಸ್ಪೋರ್ಟ್ಸಲ್ಲಿ ಕಂಟಿನ್ಯೂ ಮಾಡಿದೆ. ಸ್ಪೋರ್ಟ್ಸಲ್ಲಿ ಪುನಃ 1992ಅಲ್ಲಿ ನಂದು ಸ್ಟೇಟ್ ರೆಕಾರ್ಡ್ ಆಗಿದ್ದು ನಂದೇ ರೆಕಾರ್ಡ್ ಇತ್ತು 92ಅಲ್ಲಿ. ಮತ್ತೆ ಪಬ್ಲಿಕ್ ಸೆಕ್ಟರ್ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಹೊಡೆದೆ. ಹಾಗೆ ಪುನಃ ಕಂಟಿನ್ಯೂ ಆಯಿತು 95, 96 ವರೆಗೆ ಸ್ಪೋರ್ಟ್ಸ್ ಸ್ಟೇಟ್ ಲೆವೆಲ್, ನ್ಯಾಷನಲ್ಸ್ ಲೆವೆಲ್ ಅಲ್ಲಿ ಇದು ಮಾಡಿದೆ. ಅದೇ ಒಂದು ನನಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿ ನನಗೆ ಮ್ಯಾಂಗ್ಳೂರು ಓಪನ್ ನ್ಯಾಷನಲ್ಸ್ ಅಲ್ಲಿ ನನಗೆ ಅಲ್ಲಿ ಮೆಡಲ್ ಹೊಡಿಬೇಕಂತೇಳಿ ಒಳ್ಳೆ ಇದಿತ್ತು. ಯಾಕಂತೇಳಿ ನಾನು ನ್ಯಾಷನಲ್ ಚಾಂಪಿಯನ್ ಅಣ್ಣವೇರನ್ನು ಕೂಡ ಒಂದು 2 years ಬ್ಯಾಕ್ ಮೀಟ್ ಮಾಡಿದೆ. ಅವರಾಗ ಹೈ ಜಂಪ್ ಅಲ್ಲಿ ಇಂಡಿಯಾದಲ್ಲಿ ಟಾಪ್ ಒಳ್ಳೆ ಹೈ ಜಂಪರ್ ಅಂತೇಳಿ ನಲ್ಲುಸ್ವಾಮಿ ಅಣ್ಣ, ತಮಿಳ್ನಾಡು. ಅವರನ್ನು ನಾನು ಆಕ್ಚುಲಿ ಬ್ಯಾಂಗ್ಳೂರ್ ನ್ಯಾಷನಲ್ಸ್ ಅಲ್ಲಿ ಅವರನ್ನು ಬೀಟ್ ಮಾಡಿದೆ. ನನಗೆ 1988ಅಲ್ಲಿ ಮ್ಯಾಂಗ್ಳೂರ್ ನ್ಯಾಷನಲ್ಸ್ ಅಲ್ಲಿ ಖಂಡಿತ ಒಂದು ಮೆಡಲ್ ಹೊಡಿಬೇಕಂತೇಳಿ ಅಷ್ಟೇ ಇದಿತ್ತು. ನಂದು ಏನೋ ಒಂದು ಆಂಕಲ್ ಸ್ವಲ್ಪ ಪ್ರಾಬ್ಲಮ್ ಆದ್ರಿಂದ ನನಗೆ ಅಲ್ಲಿ ಇಂಜುರಿ ಆಗಿ ನನಗೆ ಕಾಂಪೀಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನಂದು ಒಂದು ಸ್ಪೋರ್ಟ್ಸ್ ಕ್ಯಾರಿಯರ್ ಅಲ್ಲಿ ತುಂಬಾ ಒಂದು ಬೇಸರದ ವಿಷಯ, ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದೆ. ಹಾಗೆ ನಾನು ಕೇಳಿದ್ದೆ, ನೀವು ಸಾಕಷ್ಟು ಬಾರಿ ಇಂಜುರಿ ಆದಾಗ ಕೂಡ ಕಾಂಪೀಟ್ ಮಾಡಿದ್ರಿ. ಹೌದು, ನಾನಂದ್ರೆ ಒಂದು ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಕೂಡ ನನಗೆ ಪಾಟಿಯಾಲದಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ನಂದು ನಾವು ಆಲ್ಮೋಸ್ಟ್ 3-4 ಕಾಂಪಿಟೇಟರ್ಸ್ ಮತ್ತೆ ಎಲ್ಲ ಔಟ್ ಆಗಿದ್ರು. ಒಂದು 4 ಕಾಂಪಿಟೇಟರ್ಸ್ ಇದ್ರು. ಅಲ್ಲಿ ನನಗೆ 185 ಅಲ್ಲಿ ನಂದು ಜಂಪ್ ಕ್ಲಿಯರ್ ಆದ ಕೂಡಲೇ ನನಗೆ ಸೇಮ್ ಲೆಗ್ ಪ್ರಾಬ್ಲಮ್ ಆಯ್ತು, ಅದೇ ಆಂಕಲ್. ನನಗೆ ಸಾಧ್ಯನೇ ಇಲ್ಲ, ಒಂದು ಸ್ಟೆಪ್ ಇದು ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಒಂದು ಲೆಗ್ ಅಲ್ಲಿ. ನನಗೆ ತುಂಬಾ ಕ್ರೌಡ್ ಸಪೋರ್ಟ್ ಇತ್ತು, ಕ್ರೌಡ್ ಸಪೋರ್ಟ್ ತುಂಬಾ ಇತ್ತು. ಆದ್ರೂ ಧರ್ಮೇಂದ್ರ ಸಿನ್ಹಾ ಅಂತೇಳಿ ಸೇಮ್ ಆಲ್ ಇಂಡಿಯಾ ಯೂನಿವರ್ಸಿಟಿ ಮೀಟ್ ಅಲ್ಲಿ ನನಗೆ ಸಿಕ್ಕಿದ್ರು. ಆಗ ಅವರಿಗೆ ನಮ್ದು ಆಲ್ ಇಂಡಿಯಾ ಇವರು ಸೆಕ್ರೆಟರಿ ಆದಂತ ಇವರು ನಮ್ದು ಯಾರಿದ್ರು, ಬನೋಟ್ ಇದ್ರು, ಲಲಿತ್ ಬನೋಟ್ ಅಂತ ಅವ್ರದ್ದು ಹಸ್ಬೆಂಡ್, ಲಲಿತ್ ಬನೋಟ್ ಅವ್ರದ್ದು ಹಸ್ಬೆಂಡ್ ಅಲ್ಲ, ಲಲಿತ್ ಬನೋಟ್ ಸೆಕ್ರೆಟರಿ ಅಲ್ಲ, ಲಲಿತ್ ಬನೋಟ್ ಇದ್ರು ಅವರು. ಅವರೇ ನನಗೆ ಅವರಿಗೆ ಧರ್ಮೇಂದ್ರ ಸಿಂಗ್ ನನಗೆ ಫುಲ್ ಎನ್ಕರೇಜ್ ಮಾಡ್ತಾ ಇದ್ರು. ಕ್ರೌಡ್ ಫುಲ್ ನನಗೆ ಸಪೋರ್ಟ್ ಇತ್ತು. ನಾನು ಒಂದೇ ಲೆಗ್ ಅಲ್ಲಿ ಬಂದು ಹಾಪ್ ಮಾಡಿಕೊಂಡು ಬಂದು 190 ಕ್ಲಿಯರ್ ಮಾಡಿದೆ. ಓಕೆ, ಸೊ ಇದು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಮನೋಸ್ಥೈರ್ಯ ಇರಬೇಕು? ನನಗೆ ಆಕ್ಚುಲಿ ಅದು ಸಣ್ಣದ್ರಿಂದಲೇ ಬಂದ, ನನಗೆ ವಿಲ್ ಪವರ್, ತುಂಬಾ ವಿಲ್ ಪವರ್. ನಾನು ಇಲ್ಲಿ ಸಣ್ಣದ್ರಿಂದ ಪ್ರಾಕ್ಟೀಸ್ ಮಾಡೋವಾಗ ನಾನು ರಿಮೋಟ್ ಏರಿಯಾದಿಂದ ಬಂದ ಒಂದು ಕಾರ್ಕಳ, ಇದರಲ್ಲಿ ಏನು ಫೆಸಿಲಿಟೀಸ್ ಇಲ್ಲ. ನಾನು ಪೇರೆಂಟ್ಸ್ ಬಿಟ್ರೆ ನನಗೆ ಯಾರು ಒಂದು ಎನ್ಕರೇಜ್ ನನಗೆ ಫ್ರೆಂಡ್ಸ್ನವ್ರು ಕೊಡ್ತಾ ಇದ್ರು.
ಔಟ್ಸೈಡರ್ ಆಗಿ. ಫ್ರೆಂಡ್ಸ್ ಅವರನ್ನು ಈಗಲೂ ನೆನೆಸ್ಕೊಳ್ತೇನೆ, ತುಂಬಾ ಜನ ಫ್ರೆಂಡ್ಸ್ ಅವರು ನನಗೆ ಎನ್ಕರೇಜ್ ಮಾಡಿದ್ದಾರೆ. ಹಾಗೆ ಮನೆಯವರದ್ದು, ನಂದು ತಂದೆ ಮತ್ತು ತಾಯಿದ್ದು ಎನ್ಕರೇಜ್ ತುಂಬಾ ಇತ್ತು. ಆಮೇಲೆ ನಾನು ಕಾಲೇಜಿಗೆ ಬಂದ್ಮೇಲೆ ನಾನು ಈಗಲೂ ನೆನೆಸ್ಕೊಳ್ತೇನೆ, ನಂದು ದಾಮೋದರ ಕಿಣಿ ಅಂತ ಪ್ರಿನ್ಸಿಪಾಲ್ ಇದ್ರು ಬೋರೇಂದ್ರ ಕಾಲೇಜ್ನಲ್ಲಿ. ಅವರು ನನ್ನ ತಂದೆ ತಾಯಿ ಹೇಗೆ ನನಗೆ ಎನ್ಕರೇಜ್ ಕೊಟ್ಟರು ಅದೇ ರೀತಿಯಲ್ಲಿ ಅವರು ನನಗೆ ಸ್ಪೋರ್ಟ್ಸ್ಗೆ ಬೇಕು ಅಂತ ಎಲ್ಲ ಫೆಸಿಲಿಟೀಸ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ಹೇಳಿಕ್ ನಾನು ಆ ಸಂದರ್ಭದಲ್ಲಿ ನಿಮ್ಗೆ ಹೈ ಎಂಡ್ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಅಥವಾ ಬೇರೆ ಬೇರೆ ಸೌಲಭ್ಯಗಳು ಇಲ್ಲದೆ ಇದ್ರು ಕೂಡ ಆ ಟೈಮ್ನಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಹೈ ಜಂಪ್ ಇಟ್ಟಿರ್ಲಿಲ್ಲ. ಕರ್ನಾಟಕ ಸ್ಟೇಟ್ ಅಲ್ಲಿ 84 ಟೈಮ್ಸ್ ಅಲ್ಲಿ ಆ ಟೈಮ್ ಅಲ್ಲಿ ನನ್ನ ತಂದೆಯವರು, ನನ್ನ ಪೇರೆಂಟ್ಸ್ ನನಗೆ 35,000 ರೂಪಾಯಿದ್ದು ಹೈ ಜಂಪ್ ಬೆಡ್ ಅನ್ನು ಮಾಡಿಕೊಂಡು ನಮ್ಗೆ ಅದರಲ್ಲೇ ನಾನು ಇದು ಮಾಡಿ ನಾನು ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿ ಇಂಟರ್ನ್ಯಾಷನಲ್ ಹೋಗ್ಲಿಕ್ಕೆ ಸಾಧ್ಯತೆ ಆಯ್ತು. ಅದೇ ಬೆಡ್ ಅನ್ನು ಮತ್ತೆ ಆಕ್ಚುಲಿ ಮೋಹನ್ ಆಳ್ವಾಸ್ ಇದು ಏಕಲವ್ಯ ಇದು ಇತ್ತು ಯಾವ್ದವರದ್ದು ಸ್ಪೋರ್ಟ್ಸ್ ಕ್ಲಬ್, ಅದರಲ್ಲಿ ಕೂಡ ಹೈ ಜಂಪರ್ಸ್ ಇದ್ರು, ಅವರಿಗೂ ಬೆಡ್ ಇರ್ಲಿಲ್ಲ. ಆಗ ಮೋಹನ್ ಆಳ್ವಾರ್ ಕೂಡ ಅದನ್ನು ಆ ಬೆಡ್ ಅನ್ನು ಇಲ್ಲಿಂದ ಶಿಫ್ಟ್ ಮಾಡಿಕೊಂಡು ಆಳ್ವಾಸ್ಗೆ ಹೋಗಿ ಅಲ್ಲಿ ನನ್ನ ಬೆಡ್ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ರು. ನೋಡಿ, ತಂದೆ ತಾಯಿಗಳಿಗೆ ನನ್ನ ಮಗ ಒಬ್ಬ ಬರೀ ನನ್ನ ಮನೆಗೆ ಮಾತ್ರ ಅಲ್ಲ, ದೇಶಕ್ಕೆ ಹೆಮ್ಮೆ ತರಬೇಕು ಅನ್ನುವಂತ ಕನಸು ತಂದೆ ತಾಯಿಗಿತ್ತು. ಹೌದು. ಸೊ ಅದೆಲ್ಲೋ ಒಂದು ಕಡೆ ನಿಮ್ಮನ್ನ ಪ್ರೇರೇಪಣೆ ನಿಮ್ಗೆ ಮಾಡ್ತಾನೆ ಇತ್ತು. ಸತ್ಯ. ಇನ್ನು ಮ್ಯಾಮ್, ನಿಮ್ಮ ವಿಷಯಕ್ಕೆ ಬಂದಾಗ ನೀವು ಹೇಳಿದ್ರಿ ಕೂರ್ಗಿಂದ ದೇಶದ ತುದಿಯವರೆಗೆ ಹೋಗ್ತೀರಾ. ಸೊ ನಿಮ್ಮ ಒಂದು ಜರ್ನಿ ಹೇಗಿತ್ತು? ಏನೆಲ್ಲ ಅಡೆತಡೆಗಳನ್ನ ಫೇಸ್ ಮಾಡಿದ್ರಿ? ಹೇಗೆಲ್ಲ ಈ ಸಾಧನೆ ಸಾಧ್ಯ ಆಯಿತು? ನಾವು ತುಂಬ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋ ಫ್ಯಾಮಿಲಿಯಿಂದ ಬಂದಿದ್ರು ಕೂಡ ನನಗೆ ಸ್ಪೋರ್ಟ್ಸ್ ಕ್ಯಾರಿಯರಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೀಮ್ಗಳು ಸಿಕ್ಕಿತ್ತು ನನಗೆ. ಅಂದರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸ್ಪೋರ್ಟ್ಸ್ ಸ್ಕೂಲ್ ಕೂಡಿಗೆ ಕ್ರೀಡಾ ಶಾಲೆಗೆ ಆಯ್ಕೆ ಆಗಿದ್ದೆ. ಹೆಚ್ಚಾಗಿ ಅಲ್ಲಿಂದ ಅವರದ್ದು ಫ್ರೀ ಟ್ರೈನಿಂಗು, ಎಜುಕೇಷನ್ನು ಎಲ್ಲ ಅದರಿಂದ ನನಗೆ ಸಿಕ್ತು. 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿ ನಾನು ಸಾಧಾರಣ ಅಂಡರ್ 14 ಇಯರ್ಸ್, 15 ಇಯರ್ಸ್, 16 ಇಯರ್ಸ್, 18 ಇಯರ್ಸ್, 20 ಇಯರ್ಸ್ ತನಕ ಜೂನಿಯರ್ ಲೆವೆಲ್ ಅಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗಿದ್ದೇನೆ ನಾನು. ಅದ ನಂತರ ಸೀನಿಯರ್ ಲೆವೆಲ್ಗೆ ಬಂದ್ಮೇಲೆ ನಾನು ಸಹ 91 ಅಲ್ಲಿ LICಗೆ ಜಾಯ್ನ್ ಆದೆ. ಅಲ್ಲೇ ರೋಹಿತ್ ಮಾಡಿದೆ LICಯಲ್ಲಿ. ನಮ್ಗೆ ಇದು ಕ್ರೀಡಾ ಇದರಿಂದ ಸ್ಪೋರ್ಟ್ಸ್ ಕೋಟಾದಲ್ಲಿ ಜಾಬ್ ಸಿಕ್ಕಿದ್ದು. ಮದುವೆ ಅನ್ನುವಂತ ಒಂದು ಹೊಸ ಪಾಲಿಸಿಯಲ್ಲಿ ಸೈನ್ ಮಾಡಿದ್ರೆ ಅಂತ. ಓಕೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಏಷ್ಯನ್ ಸ್ಪೋರ್ಟ್ಸ್ ಮೀಟ್ ಏನಾಗುತ್ತೆ, ಸೊ ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಮ್ಗೆ ಇದು ಯೂಶಲಿ ಕರ್ನಾಟಕದಲ್ಲಾಗಲಿ ಆಲ್ ಇಂಡಿಯಾ ಲೆವೆಲ್ ಆಗಲಿ 400 ರನ್ನರ್ಸರಿಗೆ ತುಂಬ ಅವಕಾಶಗಳು ಇರ್ತದೆ. ಯಾಕೆಂದರೆ ನಮ್ಮ ಏಷ್ಯನ್ ಇದರಲ್ಲಿ ನಮ್ಮ ಇಂಡಿಯಾದ್ದು 400 ಮೀಟರ್ಸ್ ರಿಲೇಯಲ್ಲಿ ಒಂದು ಮೆಡಲ್ 100% ಅಂದರೆ ಗ್ಯಾರಂಟಿ ಇರುತ್ತೆ. ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಮೊದಲಿಂದ ಆಗಲಿ ಆ ಕಾಲದಲ್ಲಿ PT ಉಷಾ 400 ಮೀಟರ್ಸ್ ರನ್ನರ್ಸ್, ವಂದನಾ ರಾವ್ ಇದ್ರು, ಶೈನಿ ವಿಲ್ಸನ್, ವಲ್ಸಮ್ಮ, ಇವರೆಲ್ಲ ಸಹ ಇಂಡಿಯನ್ ರೆಪ್ರೆಸೆಂಟ್ ಮಾಡಿದ್ದು 4x4 ರಿಲೇಯಲ್ಲೇ. ಜೊತೆಗೆ PT ಉಷಾ ಅವ್ರದ್ದು ತುಂಬಾ ಹೈ ಲೆವೆಲ್ ಅಲ್ಲಿ ಅವ್ರು ಮಾಡಿದ್ದಾರೆ. ಆದ್ರೂ ಬೇಸಿಕ್ ಒಂದು 400 ಮೀಟರ್ಸ್ ಅವರೆಲ್ಲ ಒಳ್ಳೆ ಇಂಡಿಯಾದ ಒಳ್ಳೆ ಅಥ್ಲೆಟ್ ಎಲ್ಲರಿಗೂ 400 ಮೀಟರ್ಸೇ ಬೇಸಿಕ್. ಹಾಗಾಗಿ ನಮ್ಗೆ ಅದು 4 ಮೆಂಬರ್ಸ್ಗೆ ಚಾನ್ಸ್ ಸಿಗುತ್ತೆ. ನಾನು ಮೆಡಲ್ ತಗೊಂಡ ಈ ವರ್ಷದಲ್ಲಿ ನನ್ನ ರಿಲೇಟಿವ್ ಅಲ್ಲಿ ಕೆ ಸಾರಮ್ಮ, ಶೈನಿ ವಿಲ್ಸನ್, ನಾನು ಮತ್ತೆ ಸಿಲ್ವಿನಾ ಪಯಸ್ ಅಂತ ನಾವು 4 ಜನ ರನ್ ಮಾಡಿದ್ವಿ ರಿಲೇ. ಆ ಟೈಮಲ್ಲಿ ನಿಮ್ಗೆ ಈಗ ಒಂದು ಹುಡುಗಿ ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡ್ತಾ ಮುಂದೆ ಹೋಗ್ಬೇಕು ಅಂತ ಹೇಳಿದಾಗ ಫ್ಯಾಮಿಲಿ ಇರುತ್ತೆ, ಊರಿನವರೆಲ್ಲ ಆರಂಭದಲ್ಲಿ ಹೇಳ್ತಾರೆ ಇದೆಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಬಟ್ ನಿಮ್ಮ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಅಂಡ್ ಸಾಧನೆ ಈಗ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಗೆ ಅವಾರ್ಡ್ ಸಿಗುತ್ತಾ ಬಿಡುತ್ತೆ ಗೊತ್ತಿಲ್ಲ, ಬಟ್ ಭಾರತವನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದೇ ದೊಡ್ಡ ವಿಷಯ ಆಗಿರುತ್ತೆ. ಸೊ ನೀವು ಅದನ್ನ ಮುಗಿಸಿ ಬಂದಾಗ ಹೇಗಿತ್ತು ಮನೆಯವರು ಅಥವಾ ಊರಿನವರ ರೆಸ್ಪಾನ್ಸ್ ಹೇಗಿತ್ತು? ಅದ್ರ ಹಾಗಾದ್ರೆ ಮೀಡಿಯಾದ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ ಅಲ್ಲ, ಖಾಲಿ ಪೇಪರಲ್ಲೇ ನೋಡಿ ಜನರಿಗೆ ಗೊತ್ತಾಗಬೇಕಿತ್ತು. ಹಾಗೆ ತಂದೆ ತಾಯಿಗಳು ತುಂಬಾ ನನಗೆ ಎನ್ಕರೇಜ್ ಕೊಟ್ಟಿದ್ದಾರೆ ಕ್ರೀಡೆಯಲ್ಲಿ. ತುಂಬಾ ಖುಷಿಯಾಗಿದೆ ಎಲ್ರಿಗೂ. ಇನ್ನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ಈಗ ಅಪ್ಪ ಅಮ್ಮ ಇಬ್ರು ಸ್ಪೋರ್ಟ್ಸ್ ಅಲ್ಲೇ ಸಾಧನೆ ಮಾಡಿದವರು, ಮನೇಲಿ ಯಾವಾಗಲೂ ಸ್ಪೋರ್ಟ್ಸ್ ಬಗ್ಗೆನೇ ಮಾತಾಡ್ತಿರ್ತಾರ ಅಥವಾ ಹೇಗಿರುತ್ತೆ ನಿಮ್ಮ ಅಟ್ಮಾಸ್ಫಿಯರ್ ಅನ್ನೋದು ಮನೇಲಿ? ಜಾಸ್ತಿಯಾಗಿ ಸ್ಪೋರ್ಟ್ಸ್ ಬಗ್ಗೆನೇ ಮಾತಾಡೋದು. ಏನಾದ್ರು ಕನ್ವರ್ಸೇಷನ್ ಇದ್ರೆ ಸ್ಪೋರ್ಟ್ಸ್ ಬಗ್ಗೆನೇ ನಡೆಯುತ್ತೆ ಜಾಸ್ತಿ. ಓಕೆ, ಸೊ ಈ ಫಿಟ್ನೆಸ್ ಅನ್ನುವಂಥ ಒಂದು ವಿಷಯ ಬಂದಾಗ ನಿಮ್ಗೆ ಏಜ್ ಎಷ್ಟಾಯ್ತು ಅಂತ
ಕೇಳಬಾರ್ದು, ಆದ್ರೆ ನಿಮ್ಮನ್ನ ನೋಡ್ತಿದ್ದಾಗ ಇನ್ನೂ ಒಂದು 30-35 ಆಸುಪಾಸಲ್ಲೇ ಇರ್ಬೋದು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ನಮ್ಗೆ ಒಂದು 500 ಮೀಟರ್ ನಡ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ. ಮನೆಯಿಂದ ಹತ್ರದಲ್ಲೇ ಶಾಪ್ ಇದ್ರೆ 2 ವೀಲರ್ ಬೇಕು, ಇಲ್ಲ 4 ವೀಲರ್ ಹೋಗಿ ತಗೊಂಡ್ ಬರ್ಬೇಕು. ಅಯ್ಯೋ ಸುಸ್ತಾಯ್ತು, ಕಷ್ಟ ಆಯ್ತು. ಬಟ್ ನೀವು ಇಷ್ಟು ವರ್ಷದಿಂದ ಈ ಫಿಟ್ನೆಸ್ ಅನ್ನ, ನಾನೊಂದು 10 ವರ್ಷದ ಹಿಂದೆ 20 ವರ್ಷದ ಹಿಂದೆ ನಿಮ್ಮ ಫೋಟೋಸ್ ನೋಡ್ಬೇಕಾದ್ರೆ ನೀವು ಹೇಗಿದ್ರಿ, ಈಗಲೂ ಕೂಡ ಅದೇ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ಕೊಳ್ತಾ ಇದ್ರಿ. ಇದು ಹೇಗೆ ಸಾಧ್ಯ? ಸೀಕ್ರೆಟ್ ಒಂದು ಸ್ವಲ್ಪ ರಿವೀಲ್ ಮಾಡ್ಬೋದಾ? ಖಂಡಿತವಾಗಿ ನೀವು ನನಗೆ ಈಗಲೂ ಹೇಳೋದು ತುಂಬ ಖುಷಿ ಆಯ್ತು. ಯಾಕಂದರೆ ನಾನು ಈಗಲೂ 35 ವರ್ಷ ಥರ ಕಾಣ್ತೇನೆ ಅಂತ ಹೇಳಿದ್ರೆ ಖಂಡಿತವಾದ ಒಂದು ಖುಷಿಯ ವಿಷಯ. ಇದು ಇನ್ನೊಬ್ಬರಿಗೂ ಜಸ್ಟ್ ಇನ್ಸ್ಪಿರೇಷನ್. ಹೌದು. ಯಾಕಂತ ಹೇಳಿದ್ರೆ ಬಾಡಿ ಫಿಟ್ನೆಸ್ಸನ್ನು ಇಟ್ಕೊಳ್ಳೋದು ತುಂಬ ಕಷ್ಟ, ನಿಜ. ಯಾಕಂತ ಹೇಳಿದ್ರೆ ಎಲ್ರಿಗೂ ಒಂದು ಫುಡ್ ನೋಡಿದ ಕೂಡಲೇ, ಯಾವುದೇ ಇರಲಿ, ಸ್ವೀಟ್ ಇರಲಿ, ಏನೇ ಇರಲಿ, ಚಿಕನ್ ನಾನ್ ವೆಜ್ ತಿನ್ನೋರಿಗಾಗು ವೆಜ್ ತಿನ್ನೋರಿಗಾಗು, ನೋಡಿದ ಕೂಡಲೇ ಆಸೆ ಅನ್ನುವಂಥದ್ದು ಇರ್ತದೆ. ಅದು ಮೆಂಟಲಿಯಲ್ಲಿ ನಮ್ಮದು ಯಾವುದು ಇಡೀ ನಾವು ಮೆಂಟಲಿಯಲ್ಲಿ ಅದನ್ನು ಬ್ಯಾಲೆನ್ಸ್ ಆಗಿ ತಗೊಳ್ಳುವಂಥ, ಅದು ಬೇಕಾ ಬೇಡವಾ ಅಂತೇಳಿ. ಅದು ನಾನು ಸಣ್ಣದ್ರಿಂದಲೂ ನನಗೆ ಫುಡ್ ಹ್ಯಾಬಿಟ್ಸ್ ಅಲ್ಲಿ ತುಂಬಾ ಕೀನ್ ಆಗಿರ್ತೀನಿ. ನಾನು ತುಂಬಾ ಕೀನ್ ಅಂತ ಹೇಳಿದ್ರೆ ನನಗೆ ಪರ್ಟಿಕ್ಯುಲರ್ ಮನೆಯದ್ದೇ ಫುಡ್ ಬೇಕು. ನಾನು ಔಟ್ಸೈಡ್ ಫುಡ್ ತಿನ್ನೋದು ಕಮ್ಮಿ. ಅದು ಇತ್ತೀಚಿನ ವರ್ಷಗಳಲ್ಲಿ ನಾನು ಔಟ್ಸೈಡ್ ಫುಡ್ ತಿನ್ನೋದಿಲ್ಲ. ಎಲ್ಲಿಯಾದ್ರೂ ಇವನ್ ಔಟ್ ಆಫ್ ಸ್ಟೇಷನ್ಗೆ ಹೋದ್ರು ನನಗೆ ಫುಡ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು 2-3 ದಿವಸ ಇದ್ದು ಬಿಟ್ರೆ ನಾನು ಯಾವ ಥರ, ನಾನಂತ ಹೇಳಿದ್ರೆ ಎವ್ರಿ ಡೇ ಮಾರ್ನಿಂಗ್ ನನ್ನ ಅಪ್ಸರ ಮಾಡಿದಂಥ ಫುಡ್ಡನ್ನೇ ತಿನ್ನೋದು. ಅವಳು ಬಹಳ ಒಂದು ಡೆಲಿಷಿಯಸ್, ತುಂಬಾ ರುಚಿಕರವಾದಂಥ ಫುಡ್ ಅನ್ನು ಮಾಡ್ತಾಳೆ ಮನೆಯಲ್ಲಿ. ಮೀನು, ಯಾಕಂತ ಹೇಳಿದ್ರೆ ಎವ್ರಿ ಡೇ ನನ್ಗೆ ಬೇಕಾಗುವಂಥದ್ದು ಫುಡ್. ನಾನು ಇವನ್ ಬ್ರೇಕ್ಫಾಸ್ಟಿಗೂ ಮೀನು ತಿಂತೀನಿ. ನನ್ಗೆ ಬಂಗಡೆ ಇಲ್ಲದ್ರೆ ಬೂತಾಯಿ, ಅದು ಮ್ಯಾಗ್ರಿಲ್ ಅಂತ ಹೇಳ್ತಾರಲ್ಲ ಅದು, ಮತ್ತು ಸ್ಯಾಡಿನ್, ಅದು ನನ್ಗೆ ಬೇಕೇ ಬೇಕು ಬೂತಾಯಿ. ನಾನು ಬೇರೆ ಫಿಶ್ ತಿನ್ನೋದು ಕಮ್ಮಿ. ಅದನ್ನು 2 ದಿವಸ ಇಟ್ಕೊಂಡು ಫ್ರಿಜ್ ಅಲ್ಲಿ ಅದನ್ನು ಕುದಿಸಿ ಅದನ್ನೇ ತಿನ್ನೋದು. ನಾನು ಮಧ್ಯಾಹ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದೇ, ಈವ್ನಿಂಗ್ ಅದೇ. ನಾನು ಮಧ್ಯಾಹ್ನ ಲಂಚ್ ಮಾಡೋದಿಲ್ಲ. ನಾನು ಓನ್ಲಿ 1-2 ಟೈಮ್ಸ್ ಫುಡ್. ಒಂದು ಬ್ರೇಕ್ಫಾಸ್ಟ್, ಮತ್ತೊಂದು 4 o'clock ನಂದು ಡಿನ್ನರ್ ಟೈಮ್. ಅದೇ ಅದರಲ್ಲಿ ಹಸಿವಾಗುದಿಲ್ಲ. ಹಸಿವೆ ಅಂತ ಹೇಳಿದ್ರೆ ಅಟ್ಸ್ ಕಂಟ್ರೋಲ್. ಅಂದ್ರೆ ವರ್ಷಗಳಿಂದ ಇದನ್ನ ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಹಾಗಾಗಿ ಈಗ ಎಲ್ಲರೂ ಕೇಳ್ತದೆ ಅದು ಹೇಗೆ ಕಂಟ್ರೋಲ್ ಆಗತ್ತೆ ಅಂತ. ಹೇಗೆ ಕಂಟ್ರೋಲ್ ಆಗುತ್ತೆ, ನೀವು ತಿಂತಾ ಇದ್ರೆ ನಿಮ್ದು ನಮ್ಮ ಬಾಡಿ ಒಳಗಿದ್ದಂತ ನಮ್ದು ಇಲಾಸ್ಟಿಕ್ ದೊಡ್ಡದಾಗಿ ಅದನ್ನು ಮತ್ತು ತುಂಬಿಸ್ಬೇಕಾಗತ್ತೆ. ಹಾಗಾಗಿ ನಾನು ವರ್ಕೌಟ್ಸ್ ಕೂಡ ಹಾಗೆ ಎವ್ರಿ ಡೇ ಈಗಲೂ ಕೂಡ ನಾನು 2 hours ಮಾಡ್ತೇನೆ. ಈಗಂತ ಹೇಳಿದ್ರೆ ನಮಗೆ ಪ್ರೊಫೆಷನಲ್ ಕ್ರೀಡೆ ಇದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಏಜ್ 57 ಈಗ ನನಗೆ. 57? ಹೌದು, ಈಗ 57 ಈಗ. ಸೊ ನೋಡ್ತಾ ಇರೋರಿಗೆಲ್ಲ ಶಾಕ್ ಆಗ್ಬಹುದು. 57 ಅಂದ್ರೆ ಅದೇ ನನಗೆ ಅದೇ ಒಂದು ಇದು ನಂದು ವರ್ಕೌಟ್ಸ್, ಇನ್ನೊಂದು ಫುಡ್. ಅದು ನಾನು ಇವನ್ ಯಾವ ಫಂಕ್ಷನಿಗೆ ಹೋದ್ರು ಅವರಿಗೆ ತುಂಬಾ ಬೇಸರ ಆಗುತ್ತೆ, ರೋಹಿತ್ ಊಟ ಮಾಡದೆ ಹೋಗಿದ್ದಾರೆ ಅಂತೇಳಿ. ನಾನು ಅವರಿಗೆ ಕನ್ವಿನ್ಸ್ ಮಾಡಿ, ಇಲ್ಲ ನಾನು ಹೊರಗಡೆ ಬಂದರೆ ಏನೂ ಫುಡ್ ತಿನ್ನಲ್ಲ ಅಂತೇಳಿ ಹೇಳ್ತೀನಿ. ಹಾಗೆ ಅವರಿಗೆ ಈಗ ಎಲ್ರಿಗೂ ಗೊತ್ತು. ಈಗ ನನ್ನನ್ನು ಯಾರು ಫಂಕ್ಷನಿಗೆ ಹೋದ್ರು ನೀನು ಊಟ ಮಾಡ್ತೆ ಅಂತೇಳಿ ಕೇಳಲ್ಲ, ಯಾಕಂದ್ರೆ ನಾನು ಊಟ ಮಾಡೋದಿಲ್ಲ ಅಂತೇಳಿ ಗೊತ್ತು. ಅದೇ ಎವ್ರಿ ಫಂಕ್ಷನ್ಗೆ ಅಟೆಂಡ್ ಆಗಿ ಬರ್ತೀನಿ. ಓಕೆ. ಸೊ ಒಂದು ಲೆವೆಲ್ ವರೆಗೆ ನಾವು ಸ್ಪೋರ್ಟ್ಸ್ ಅಲ್ಲಿ ಇರ್ತೀವಿ. ಆನಂತರ ಹೊರಗಡೆ ಬಂದ ಮೇಲೆ ಈಗ ತುಂಬಾ ಜನ ನಾವು ಸಾಮಾನ್ಯವಾಗಿ ಕ್ರಿಕೆಟರ್ಸ್ ಅನ್ನ ಫಾಲೋ ಮಾಡ್ತೀವಿ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಅಥವಾ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಲ್ಲಿ ಇರೋಷ್ಟು ದಿನ ಅವ್ರು ಹೇಗಿರ್ತಾರೆ, ಆನಂತರ ಅವರ ಫಿಟ್ನೆಸ್ ಅನ್ನೋದು ಬೇರೆನೇ ಆಗ್ಬಿಡುತ್ತೆ. ಆನಂತರ ಕೋಚ್ ಆಗ್ತಾರೆ. ಈಗ ಸಾಮಾನ್ಯವಾಗಿ ನೀವು ಇಷ್ಟು ವರ್ಷ ಸಾಧನೆ ಮಾಡಿದ್ರೆ ನಂತರ ಒಂದಷ್ಟು ಯೂತ್ಸ್ಗೆ ಇದ್ರ ಬಗ್ಗೆ ಹೇಳುವಂತ ಕೆಲಸ, ಕಲಿಸುವಂಥದ್ದು, ಟ್ರೈನಿಂಗ್ ಕೊಡುವಂಥದ್ದು ಮಾಡ್ತಾ ಇದ್ರ. ಸೊ ನಿಮ್ಮ ಪರ್ಸನಲ್ ಫಿಟ್ನೆಸ್ ಕೋಚ್ ಅಂತ ಹೇಳಿದಾಗ ಮೇಡಮ್ ಎಲ್ಲೋ ಒಂದ್ ಕಡೆ ಫಿಟ್ನೆಸ್ ಬಗ್ಗೆ ಎಲ್ಲ ಒಳ್ಳೆ ಫುಡ್ ಮಾಡಿಕೊಡ್ತಾರೆ. ಫಿಟ್ನೆಸ್ ನಂದೇ ಓನ್ ವರ್ಕೌಟ್ಸ್ ಮಾಡ್ತೇನೆ, ಓನ್ ಇದು ಮಾಡ್ತೇನೆ. ಮುಂಚೆ ಹೇಗೆ ಮಾಡ್ತೇನೆ, ಹಾಗೆ ಮುಂಚೆ 6 hours ಮಾಡ್ತಾ ಇದ್ದೆ. ವೆನ್ ಐ ವಾಸ್ ಇನ್ ದ ಸ್ಪೋರ್ಟ್ಸ್ ನಂದು ಫಿಟ್ನೆಸ್ 6 hours ಇತ್ತು. ಈಗ ಪ್ರೊಫೆಷನಲ್ ಇರುವಾಗ. ಈಗ 2 hours ನಾನು ರೆಗ್ಯುಲರ್ ಮಾಡ್ತೇನೆ ಈಗಲೂ. ಅದು ನಾನು ಎಷ್ಟು ಬಿಸಿ ಇದ್ರು ಮಾರ್ನಿಂಗ್ ಇದ್ದು ಅವಳೇ ಹೇಳ್ತಾ ಇರ್ತಾಳೆ, ಅಪ್ಸರನೇ ಹೇಳ್ತಾ ಇರ್ತಾಳೆ, ನೀವೊಂದು ವರ್ಕೌಟ್ಸ್ ಮತ್ತು ಒಂದು ಫುಡ್ ಇಷ್ಟು ಕೀನಾಗಿ ಮಾಡ್ತಿರಲ್ಲ, ನೀವು ಕೂಡ ಮಾಡಿ. ನೀವು ಯಾಕೆ ಮಾಡ್ಲಿಕ್ಕಾಗಲ್ಲ? ಅದು ಮೆಂಟಲಿಸ್ಟ್ ಏನೇ ನೀವು ಅಂತೇಳಿ ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳಿದ್ರು. ನಾನು ಹೇಳುದು ಪಬ್ಲಿಕ್ ಕೂಡ ಹೇಳುದು, ನೀವು ಫಿಟ್ನೆಸ್ಗೆ ಅಂತ ಹೇಳಿದ್ರೆ 1/2 hour 1 hour ಆದ್ರೆ ಇಟ್ಕೊಳ್ಳಿ. ಎಲ್ಲರೂ ಜಿಮ್ಮಿಗೆ ಬರ್ಬೇಕಂತಿಲ್ಲ, ವೆಯ್ಟ್ಸ್ ಮಾಡ್ಬೇಕಂತಿಲ್ಲ ಅಂತೇಳಿ. ನೀವು ಫಿಟ್ನೆಸ್ ಅಂತೇಳಿ ಈಗ ಯುರೋಪಿಯನ್ ಕಂಟ್ರಿಯಲ್ಲಿ ಕೂಡ ಹಾಗೆ ಅವರು ಫಿಟ್ನೆಸ್ಗೆ ಅಂತೇಳಿ ಒಂದು 1/2 hour 1 hour ಇರ್ತಾರೆ. ಎಲ್ಲರೂ ಬ್ಯುಸಿ ಇರುವಂಥದ್ದು ಸಹಜ. ಎಲ್ರಿಗೂ ಬೆಳಿಗ್ಗೆ ಎದ್ದು ಕೂಡಲೇ ಅವ್ರದ್ದು ಜಾಬಿಗೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು, ಪ್ರೈವೇಟ್ ವರ್ಕ್ಸ್ ಎಲ್ಲ ಇರ್ತದೆ. ಆದ್ರೂ ಫಿಟ್ನೆಸ್ ಎನ್ನುವಂಥದ್ದು ಪ್ರತಿಯೊಬ್ಬರು ಮಾಡಲೇಬೇಕು. ಅವನು ಜಿಮ್ಮಿಗೆ ಬಂದು ಡಂಬಲ್ಸ್ ಎತ್ತಿ ವೆಯ್ಟ್ಸ್ ಮಾಡಿ ಕೂಡಲೇ ಅದು ಫಿಟ್ನೆಸ್ ಅಲ್ಲ. ಎಲ್ಲದರಲ್ಲಿ ಮಾಡಿ, ಸೈಕ್ಲಿಂಗ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಇಲ್ಲ ಸಾಯಂಕಾಲ ಹೋಗಿ ಯಾರಾಗಿ ಮಕ್ಕಳ ಜೊತೆ ಏನಾದ್ರು ಶಟ್ಲ್ ಆಡ್ತಿದ್ರೆ ಅದನ್ನೂ ಆಡ್ಬೋದು. ಈಗ ಎಲ್ಲ ಕಡೆಯಲ್ಲಿ ಅಂತ ಫೆಸಿಲಿಟೀಸ್ ಇದೆ, ಎಲ್ಲರೂ ಮಾಡಬೇಕು. ಇವನ್ ಆಹಾರ ಕೂಡ ಹಾಗೆ, ಅವ್ರು ತಗೊಳ್ಳುವಂಥ ಫುಡ್
ಆದಷ್ಟು ಬೇಗ ಈವ್ನಿಂಗ್ ಒಂದು 7-7:30 ಒಳಗೆ ಡಿನ್ನರ್ ಮುಗಿಸಿ ಬಿಡಬೇಕು. ಯಾಕಂದ್ರೆ ನಾನು ಹೇಳಬಾರ್ದು ಹೋಟೆಲಿಯರ್ 7:30 ಡಿನ್ನರ್ ಮುಗಿಸಿ ಅಂತ ಹೇಳಿದ್ರೆ ನನ್ನ ಹೋಟೆಲ್ಗೆ ಬಿಸ್ನೆಸ್ ಆಗಲಿಕ್ಕಿಲ್ಲ ಆ ಥರ ಹೇಳೋದಲ್ಲ. ಆದರೂ ಫಿಟ್ನೆಸ್ಸಲ್ಲಿ ನಾವು ಆದಷ್ಟು ನಾವು ಅದನ್ನು ಕಾಳಜಿ ವಹಿಸಿದರೆ ಖಂಡಿತವಾಗಿ ಎಲ್ರಿಗೂ ಆರೋಗ್ಯವಂತಾಗಿರಲಿಕ್ಕೆ ಸಾಧ್ಯತೆ ಇದೆ. ಸೊ ಇವತ್ತಿನ ಎಪಿಸೋಡಲ್ಲಿ ಎಲ್ಲೋ ಒಂದು ಕಡೆ ಒಂದು ಇನ್ಸ್ಪಿರೇಷನಲ್ ಜರ್ನಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದ್ರ ಜೊತೆನಲ್ಲೇ ನಿಮ್ಗೆ ಒಂದಷ್ಟು ಈ ಫಿಟ್ ಆ್ಯಂಡ್ ಫೈನ್ ಆಗಿರೋದು ಹೇಗೆ ಅದ್ರ ಬಗ್ಗೆ ಕೂಡ ಒಂದಷ್ಟು ಟಿಪ್ಸ್ ಕೂಡ ಸಿಕ್ಕಿದೆ. ನಮ್ಮ ರೋಹಿತ್ ಕುಮಾರ್ ಕಟೀಲ್ ಆ್ಯಂಡ್ ಫ್ಯಾಮಿಲಿ ಜೊತೆಗಿನ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಸರ್, ಫಿಟ್ನೆಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈ ಸ್ಪೋರ್ಟ್ಸಿಂದ ನೆಕ್ಸ್ಟ್ ನೀವು ಬಂದದ್ದು ಬಣ್ಣದ ಲೋಕಕ್ಕೆ. ಬಣ್ಣದ ಕೊಡೆ ಅನ್ನುವಂಥ ಸಿನಿಮಾದ ಮೂಲಕವೇ ಅವರು ಬಹುಶಃ ಪಾದಾರ್ಪಣೆ ಮಾಡಿದ್ರಿ. ಈ ಸ್ಪೋರ್ಟ್ಸಿಂದ ಸಿನಿಮಾಗೆ ಹೇಗೆ ಬಂದ್ರಿ? ನಿಮ್ಗೆ ಆಸಕ್ತಿ ಮೊದಲೇ ಇತ್ತಾ ಹೇಗೆ? ಆ್ಯಕ್ಚುಲಿ ಸ್ಪೋರ್ಟ್ಸ್ ಎನ್ನುವಂಥದ್ದು ವೃತ್ತಿಪರ, ಫಿಲ್ಮ್ ಎನ್ನುವಂಥದ್ದು ನನ್ನೊಂದು ಹವ್ಯಾಸ. ಆ್ಯಕ್ಚುಲಿ ನಾನು ಅದರಲ್ಲಿ ತುಂಬ ಕೀನಾಗಿ ಏನು ಹೋಗಿಲ್ಲ. ಬಣ್ಣದ ಕೊಡೆ ಅಂತ ಹೇಳಿ ಒಂದು ಯಾರ ನಮ್ಮ ಫ್ರೆಂಡ್ ಸಿಕ್ಕಿದ್ರು, ಅವರ ಒಂದು ಆರ್ಟ್ ಮೂವಿ ತರ ಮಾಡುವ, ಅದರಲ್ಲಿ ಒಳ್ಳೆ ರೋಲ್ ಇದೆ ಅಂತೇಳಿ ಆ್ಯಕ್ಚುಲಿ ಬಣ್ಣದ ಕೊಡೆ ಮೂವಿಯಲ್ಲಿ ಫಸ್ಟ್ ಬಂದೆ. ಕರ್ನಾಟಕದಲ್ಲಿ ರಿಲೀಸ್ ಆಯಿತು. ಆ ರಿಲೀಸ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡುವಷ್ಟು ಏನದು ಇದಾಗಲಿಲ್ಲ. ಆದರೂ ಆ ಮೂವಿಗೆ ವಿದಿನ್ ಎ ಇಯರ್ ಅಲ್ಲಿ ಸ್ಟೇಟ್ ಅವಾರ್ಡ್ ಸಿಕ್ತು, ಫಿಲ್ಮ್ ಫೇರ್ ಅವಾರ್ಡ್. ಮಗುವಿದ್ದು ಆಕ್ಟಿಂಗ್, ಅವಳಿಗೆ ಬೆಸ್ಟ್ ಕ್ಯಾರೆಕ್ಟರ್ ಮಗುವಿಗೆ ಒಂದು ಒಳ್ಳೆ ಇದು ಪ್ರಶಸ್ತಿ ಬಂತು. ಓಕೆ. ಸೊ ನಿಮ್ಗೆ ಗೊತ್ತಿರಬಹುದು ಅಥವಾ ನೀವು ನೋಡಿದಿರಾ, ಚಂದನ ವಾಹಿನಿಯಲ್ಲಿ ಕೋಟಿ ಚೆನ್ನಯ್ಯ ಸೀರಿಯಲ್ 200ಕ್ಕೂ ಹೆಚ್ಚು ಎಪಿಸೋಡ್ಗಳ ಒಂದು ಪ್ರಸಾರವನ್ನ ಕಂಡಿತ್ತು. ತುಂಬಾನೇ ಕಿರುತೆರೆಯಲ್ಲಿ ಪಾಪ್ಯುಲರ್ ಆದದ್ದು ನಮ್ಮ ತುಳುನಾಡಿನ ಐತಿಹಾಸಿಕ ಪುರುಷರ ಒಂದು ಕತೆ. ಅಂಡ್ ಅದರಲ್ಲಿ ಚೆನ್ನಯ್ಯನ ಪಾತ್ರ ಅನ್ನೋದು ಇವತ್ತು ಇವರನ್ನ ಕಾರ್ಕಳದಲ್ಲಿ ಆ ಸೀರಿಯಲ್ ಬರೋದಕ್ಕೂ ಮುಂಚೆ ಕೋಟಿ ಅಂತ ಕರಿತಾ ಇದ್ರು, ಅಜ್ಜನ ಹೆಸರು. ಅಂತಾರಾಷ್ಟ್ರೀಯ ಕ್ರೀಡಾಪಟು ಅನ್ನೋದು ಗೊತ್ತಿದೆ. ಆನಂತರ ಚೆನ್ನಯ್ಯ ಅಂತ ಕೂಡ ಹೇಳೋದಕ್ಕೆ ಶುರು ಮಾಡಿದ್ರು, ಯಾಕಂದ್ರೆ ಆ ಪಾತ್ರ ಅಷ್ಟು ಸೊಗಸಾಗಿ ಅವರ ಅಭಿನಯ ಇತ್ತು. ಈ ಕೋಟಿ ಚೆನ್ನಯ್ಯ ಸೀರಿಯಲ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ಖಂಡಿತವಾಗ್ಲಿ. ಯಾಕಂತ ಹೇಳಿದ್ರೆ ಅದು ಒಂದು ದೂರದರ್ಶನ ಚಂದನ ವಾಹಿನಿಯಲ್ಲಿ ಒಂದು 5 ವರ್ಷ ಆ ಸೀರಿಯಲ್ ಅನ್ನು ಎಲ್ಲರೂ ನೋಡ್ತಾ ಇದ್ರು. ಅದು ನಮ್ಮ ತುಳುನಾಡಿನ ವೀರ ಪುರುಷರ ಕತೆ. ಅದರಲ್ಲಿ ಮಾಡಬೇಕಾದ್ರೆ ಅದೊಂದು ಯೋಗ ಭಾಗ್ಯ ಬೇಕಂತ ಖಂಡಿತವಾಗಿ ಅದು ನನಗೆ ಸಿಕ್ಕಿದಂತ ಭಾಗ್ಯ. ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದೇನೆ. ಆದ್ರೂ ನನಗೂ ಕೂಡ ಅದನ್ನು ಮಾಡುವಾಗ ಅದೊಂದು ಆವೇಶ ತರ ಬರ್ತಾ ಇತ್ತು ಆ ಚೆನ್ನೈ. ಹೌದು, ಯಾಕಂದ್ರೆ ಪಾತ್ರದೊಳಗೆ ನೀವು ಪ್ರವೇಶ ಮಾಡಿದ್ರೆ ತುಂಬಾ ಇನ್ವಾಲ್ವ್ ಆಗ್ತಾ ಇದೆ. ಯಾಕಂದ್ರೆ ಒಂದು ವೀರ ಪುರುಷರ ಒಂದು ಕಥೆಯನ್ನು ಮಾಡುವಂತದ್ದು ಸುಲಭದ ಕೆಲಸ ಅಲ್ಲ. ಅದು ಸಹ 5 ವರ್ಷ ಆ ಸೀರಿಯಲ್ ನಡೀತು. ಅದು ಸಹ ಕನ್ನಡದಲ್ಲಿ ನಡೆದಿದ್ದು. ತುಳು ಅಲ್ಲಾದ್ರೆ ನಮ್ಮ ತುಳುನಾಡಿನಲ್ಲಿ ಮಾತ್ರ ನೋಡ್ತಾ ಇದ್ರು. ಇದು ಥ್ರೂಔಟ್ ಎಲ್ಲ ಕರ್ನಾಟಕದಲ್ಲಿಯೂ, ಇವನ್ ವಿದೇಶದಲ್ಲಿ ಕೂಡ ದೂರದರ್ಶನ ಅದು ಫ್ರೀ ಚಾನೆಲ್ ಆಗಿತ್ತು ಆಗ. ಅದು ಈಗಲೂ ಫ್ರೀ ಚಾನೆಲ್, ಇದು ನಮ್ಮ ನ್ಯಾಷನಲ್ ಚಾನೆಲ್. ಹಾಗಾಗಿ ಎಲ್ಲ ಇವನ್ ಔಟ್ಸೈಡ್ ದ ಕಂಟ್ರೀಸ್ ಕೂಡ ಎಲ್ಲರೂ ವಾಚ್ ಮಾಡಿ ತುಂಬಾ ಅದಕ್ಕೆ ಪ್ರಶಂಸೆ ಸಿಕ್ಕಿದೆ. ನಿಜ, ನಮ್ಗೆ ಅದು ಬಹಳ ಒಂದು ಹೆಮ್ಮೆಯ ವಿಷಯ. ಯಾಕಂತ ಹೇಳಿದ್ರೆ ನಮ್ಮ ಕೋಟಿ ಚೆನ್ನಯ್ಯರ ಬಗ್ಗೆ ನಮ್ಮ ತುಳುನಾಡಲ್ಲಿ ನಮಗೆ ತುಳುವರಿಗೆ ಎಲ್ಲರಿಗೂ ಗೊತ್ತಿದೆ. ಸೊ ಎಲ್ಲೊಂದು ಕಡೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋದಾಗ ಅವರಿಗೂ ಕೂಡ ಇಂಥ ಒಂದು ಐತಿಹಾಸಿಕ ಹಿನ್ನೆಲೆ ನಮ್ಮ ಈ ಅಲ್ಲ. ನನಗೆ ಆಕ್ಚುಲಿ ಇದನ್ನು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದನ್ನು ಆಕ್ಟಿಂಗ್ ಮಾಡಿ ನಾನು ಹೊರಗೆ ಬಂದ್ಮೇಲೆ ನನ್ಗೆ ಎಷ್ಟೋ ಜನ ನನ್ನನ್ನು ನೋಡಿ, ನಿಮ್ದು ಆ ಒಂದು ಚೆನ್ನೈಯನ್ ಪಾರ್ಟ್ ಮಾಡಿದ ಮೇಲೆ ನಿಮ್ಮ ರೂಪವೇ ಒಂದು ಇದ್ರ ತರ ಬರ್ತಾ ಇದೆ. ಯಾಕಂದ್ರೆ ಅಷ್ಟು ದಿನಗಳ ಕಾಲ ಖಂಡಿತವಾಗಿ ಅದು ಈಗಲೂ ಕೂಡ ನನ್ಗೆ ಒಂದು ಅದರದ್ದು ಆ
ಚೆನ್ನೈ ಒಂದು ರೋಲ್ ಇದ್ದು ಇದು ಕೆಲಸ ಸರ್ತಿ ನಾನು ಸುಮ್ಮನೆ ಒಬ್ಬನೇ ಕೂತ್ಕೊಳ್ಳುವ ಕೂಡ ನನ್ಗೆ ಒಂದಷ್ಟು ಅದರಲ್ಲಿ ತುಂಬಾ ಇದಿದೆ ಒಂದು ಖಂಡಿತವಾಗ್ಲೂ ಆ ಪಾತ್ರದ ಪರಿಣಾಮ ಇದೆಯಲ್ಲ ಮಾಡಿರುವಂತದ್ದು ಎಲ್ಲೊಂದ್ ಕಡೆ ಅಷ್ಟು ದಿವಸ ಅವರು ವೀರ ಪುರುಷರು ಮಾತ್ರ ಅಲ್ಲ, ಅವರು ಕಾರಣಿಕ ಪುರುಷ. ಅದೊಂದು ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಈಗಲೇ ಅದು 275ನೇ ಗರಡಿ ಇದೆ, ಅದು ಎಲ್ಲರೂ ಇದನ್ನು ಪೂಜಿಸ್ತಿದ್ದಾರೆ. ಇವನ್ ಅದನ್ನು ಬಿಲ್ಲವರು ಮಾತ್ರ ಅಲ್ಲ, ಎಲ್ಲ ಜನಾಂಗದವರು ಕೂಡ ನಾವು ಅದನ್ನು ಅವರಿಗೆ ಕೈ ಮುಗ್ದು ನಾವು ಹೋಗ್ತಾ ಇದ್ದೆ. ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗೋ ಅವರನ್ನು ಎಣಿಸ್ಕೊಂಡು ಹೋದ್ರೆ ಖಂಡಿತವಾಗಿ ಅದು ಸಕ್ಸಸ್. ಖಂಡಿತವಾಗ್ಲೂ ಒಂದಷ್ಟು ನಿಮ್ಮಲ್ಲೂ ಕೂಡ ಸಾಕಷ್ಟು ಪರಿವರ್ತನೆಗೆ ಅದು ಕಾರಣ ಆಗಿದೆ. 100%. ಆನಂತರ ನೀವು ಇನ್ನೊಂದು ಹೆಜ್ಜೆ ಇಡ್ತೀರಿ, ನಮ್ಮ ಕಟೀಲಿನ ಒಂದು ಭಕ್ತಿಯನ್ನ ಅಥವಾ ಕಥೆಯನ್ನ ತೋರಿಸುವಂತ ಒಂದು ಸೀರಿಯಲ್ ನಲ್ಲಿ ಕೂಡ ಪರಶುರಾಮರ ಪಾತ್ರ. ಅದೇ ನನಗೆ ಹಿಸ್ಟಾರಿಕಲ್ ಮತ್ತೆ ಮೈಥಾಲಜಿಕಲ್ ಎರಡಕ್ಕೂ ನನಗೆ ತುಂಬಾ ಖುಷಿ. ಯಾಕಂತ ಹೇಳಿದ್ರೆ ಈಗ ಪರಶುರಾಮನ್ ರೋಲ್ ಕೂಡ ಅದು ಮೈಥಾಲಜಿಕಲ್, ಹೌದು. ಅದು ಕೂಡ ನನಗೆ ಸಿಕ್ಕಿದ್ದು ನನಗೆ ಪರಶುರಾಮನ ರೋಲೆ. ಈಗ ಬೈಲೂರಲ್ಲಿ ಪರಶುರಾಮನ ದೊಡ್ಡ ಒಂದು ಮೂರ್ತಿ ಆಗ್ತಾ ಇದೆ. ನಮ್ಮ ಮಾನ್ಯ ಸಂಸ್ಕೃತಿ ಮತ್ತು ಇಂಧನ ಸಚಿವರು ಅದಕ್ಕೋಸ್ಕರ ಬಹಳಷ್ಟು ಶ್ರಮವನ್ನು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಆ ಪರಶುರಾಮನ ರೋಲ್ ಕೂಡ ನಾನು ಅದೇ ಮಾಡಿದೆ. ಅದು ಕೂಡ ನಮ್ಮ ಪರಶುರಾಮ ಸಷ್ಟಿದ್ದು. ತುಳುನಾಡದ್ದು ಕೋಟಿ ಚೆನ್ನೈನ ರೋಲು ನಾನು ಮಾಡಿದೆ. ಈಗ ಇನ್ನೊಂದು ಹೊಸ್ತು ಮೂವಿ ಅಗೋಳಿ ಮಂಜಾನೆ ಅಂತ ಟೀಸರ್ ರಿಲೀಸ್ ಆಯ್ತು ಲಾಸ್ಟ್ ಇಯರ್. ಅದು ರಿಲೀಸ್ ಆದ ಕೂಡಲೇ ವಿದಿನ್ ಕಪಲ್ ಆಫ್ ಮಂತ್ಸ್ ಅಲ್ಲಿ ಕೋವಿಡ್ ಬಂತು, ಹಾಗಾಗಿ ಅದನ್ನು ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನೀಗ ಗುರುಕಿರಣ್ ಅವ್ರ ಹತ್ರ ಮತ್ತೆ ಅವರು ಸಂಗೀತ ಅವರೇ ನೀಡ್ತಾ ಇದ್ದಾರೆ. ಅವ್ರ ಹತ್ರ ಮಾತ್ರ ಆಡಿಯೋ ಕೂಡ ರಿಲೀಸ್ ಆಗ್ತಾ ಇದೆ ಸದ್ಯದಲ್ಲಿ. ಶೂಟಿಂಗ್ ನೆಕ್ಸ್ಟ್ ವಿದಿನ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಕರೆಕ್ಟ್ ಆಗಿ ನಮ್ದೆಲ್ಲ ಈ ನ್ಯಾಚುರಲ್ ಕ್ಯಾಲಮಿಟಿ ಸ್ವಲ್ಪ ಇದೆಲ್ಲ ಕರೆಕ್ಟ್ ಬಂದ್ರೆ ಖಂಡಿತವಾಗಿ ಅದನ್ನು ಕೂಡ ಆದಷ್ಟು ಬೇಗನೆ. ನಿಮ್ಮನ್ನ ಅಗೋಳಿ ಮಂಜಣ್ಣನ ರೂಪದಲ್ಲಿ ಕೂಡ ನಾವು ಅದು ಕೂಡ ಒಂದು ಇತಿಹಾಸ, ನಮ್ಮ ಬಂಟ ಸಮುದಾಯದ ಒಂದು ಐತಿಹಾಸಿಕ ಪುರುಷ ಅವರದ್ದು ಸ್ಟೋರಿ. ಅದು ಅವರು ಬಪ್ಪನಾಡು ದೇವಿಯ ಇದರಲ್ಲೇ ಹುಟ್ಟಿದಂತ ಒಂದು, ಅದು ಕೂಡ ನನಗೆ ಒಂದು ತುಂಬಾ ಹೆಮ್ಮೆಯ ವಿಷಯ. ಖಂಡಿತವಾಗ್ಲೂ ಕೂಡ, ಯಾಕಂದ್ರೆ ನೀವು ನಮ್ಮ ತುಳುನಾಡಿಗೆ ಒಂದು ಹೆಮ್ಮೆಯನ್ನ ತಂದ್ರಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡೋದ್ರ ಮೂಲಕ. ಅಂಡ್ ನಿಮ್ಮ ಮೂಲಕ ಒಂದಷ್ಟು ಐತಿಹಾಸಿಕ ಪುರುಷರ ಕತೆ ಅಭಿನಯದ ಮೂಲಕ ನೋಡುವಂತ ಒಂದು ಅವಕಾಶ. ಇನ್ನು ಸ್ವಲ್ಪ ವೈಯಕ್ತಿಕ ವಿಷಯಕ್ಕೆ ಬಂದಾಗ, ಸೊ ಈ ನಿಮ್ಮ ಮತ್ತೆ ಅವರ ಪರಿಚಯ ಹೇಗಾಯ್ತು? ಆಕ್ಚುಲಿ ನಾನು 1991ನಲ್ಲಿ LIC ಜಾಯ್ನ್ ಆದೆ. ಅವಳು ಕೂಡ 1991 ಡಿಸೆಂಬರ್ 6 months ಲೇಟರ್ ಅವಳು ಜಾಯ್ನ್ ಆದ್ದು. ಅವಳು ಕೂಡ ತುಂಬಾ ಒಳ್ಳೆ ಅಥ್ಲೆಟ್. ಅವಳು ಕೂಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋದವಳು ಅಂತಾರೆ ಅಥ್ಲೆಟ್. ನಾನು ಕೂಡ ಅವಳು ನೋಡ್ಲಿಕ್ಕೆ ತುಂಬಾ ಚಂದ, ಈಗಲೂ ಕೂಡ ಚಂದ ಚಂದದ ಒಂದು ಕ್ರೀಡಾ ಅವಳ ಚಂದಕ್ಕಿಂತ ಹೆಚ್ಚಾಗಿ ನಾನು ತುಂಬಾ ಕಣ್ಣು ಬಿದ್ದಿದ್ದ ಅವಳದ ಹ್ಯಾರಿಗೆ. ಅವಳದ ಹ್ಯಾರ್ ತುಂಬಾ ಲಾಂಗ್ ಆಗಿ ತುಂಬಾ ಇದಿತ್ತು. ನಾನು ಯಾವಾಗ್ಲೂ ಹೇಳಿದ್ದು, ನೀನು ಅದನ್ನು ಪೋನಿ ಹಾಕ್ಬೇಡ, ಹಾಗೆ ಬಿಟ್ಬಿಡ ಅಂತ ಹೇಳಿ. ಹಾಗೆ ಇಬ್ಬರದ್ದು ಶುರು ಆಯ್ತು. ಹಾಗೆ ಮನೆಯವರ ಹತ್ರ ನಾನು ಹೇಳಿದೆ, ಮನೆಯವರಿಗೆ ಅವಳದು ನಾನು ಫೋನಲ್ಲಿ ಆಗ ಲ್ಯಾಂಡ್ ಫೋನು ಮಾತಾಡ್ತಿರುವಾಗ ಯಾರ ಹತ್ರ ಮಾತಾಡೋದಿಲ್ಲ, ತಂದೆಯವರು ಕೇಳ್ತಾ ಇದ್ರು. ಮತ್ತೆ ನನ್ನ ತಂದೆಯವರು ಏನು ಅದಕ್ಕೆ ನೀವು ಬೇರೆ ಕಾಸ್ಟ್ ಅಂತ ಹೇಳಿ, ಅವರು ಕೂಡ ಗೌಡಸ್ ಅಂದ್ರೆ ಒಕ್ಕಲಿಗಸ್ ಫ್ಯಾಮಿಲಿ, ನಮಗೂ ಒಕ್ಕಲಿಗರ ಅಂತಲೇ ಹೇಳ್ತಾರೆ, ಬಂಟ್ ಫ್ಯಾಮಿಲಿ ನಮ್ಮ ತುಳುವಲ್ಲಿ ಹೇಳುವಾಗ. ಹಾಗೆ ನಮ್ದು 1995 ಮ್ಯಾರೇಜ್ ಆಯ್ತು. ಸೊ ಈ ಮದುವೆ ಆದ ನಂತರದ ದಿನಗಳು ನಿಮ್ಮನ್ನು ನೋಡಿದಾಗ ನಮ್ಗೆ ಸಾಮಾನ್ಯವಾಗಿ ತುಂಬಾ ಸ್ಟ್ರಿಕ್ಟ್ ಆಗಿ, ಅಂದ್ರೆ ಆತರ ಒಂದು ಲುಕ್ ನಮ್ಗೆ ಸಾಮಾನ್ಯ ಫಸ್ಟ್ ನೋಡಿದಾಗ. ಆಮೇಲೆ ನಿಮ್ ಜೊತೆ ಮಾತಾಡ್ತಾ ಗೊತ್ತಾಗುತ್ತೆ ನೀವೆಷ್ಟು ಹೇಗೆ ಫ್ರೆಂಡ್ಲಿ ಆಗಿ ಹೇಗಿರ್ತೀರಿ ಅಂತ. ಸೊ ಹೇಗಿತ್ತು ಆ ಮದುವೆ ಆದ ಆರಂಭದ? ಫಿಲ್ಮ್ಗೆಲ್ಲ ಕರ್ಕೊಂಡು ಹೋಗ್ತಿದ್ರಾ ಅಥವಾ ನಿಮ್ಗೋಸ್ಕರ ಹಾಡುಗಳನ್ನು ಹೇಳೋದು ಈ ತರ ಏನಾದ್ರು? ಫೋನ್ ತುಂಬಾ ಮಾತಾಡ್ತಿದ್ರಲ್ಲ, ಅವಾಗ ಸಾಂಗ್ಸ್ ಏನಾದ್ರು ಹೇಳ್ತಿದ್ರ? ಖಂಡಿತ ಫಸ್ಟ್ ಅರ್ಧ ಅವರು ಹಾಡು ಹೇಳಿ ನನ್ನನ್ನ ಇದು ಮಾಡಿದ್ದು ಹೇಳ್ಬೇಕು. ತುಂಬಾ ಚೆನ್ನಾಗಿ ಹಾಡು ಹೇಳ್ತಿದ್ರು ಅವರು. ಸಿಂಗಿಂಗ್ಸ್ ಅಲ್ಲಿ ಟ್ಯಾಲೆಂಟ್ ಇದೆ. ಯಾವ ಸಾಂಗ್ ನೆನಪಿದೆ ನಿಮ್ಗೆ? ಒಂದು ಲೈನ್ ಯಾವ್ದಾದ್ರು ಆವಾಗ ಹೇಳಿದ್ದು? ಯಾರಿಬಳ್ಳು ಸೂಚಿ ರಾಮಾಚಾರಿ ಅದೇ ಟೈಮ್ ಅಲ್ಲಿ ಬಂದ. ಯಾವ ಫಿಲ್ಮಿಗೆ ಕರ್ಕೊಂಡು ಹೋಗಿದ್ರು ಫಸ್ಟ್ ಟೈಮ್? ಬ್ಯಾಂಗ್ಳೂರಲ್ಲಿ ನಾನಂದ್ರೆ ಬ್ಯಾಂಗ್ಳೂರಲ್ಲಿ ಇದ್ದೆ, ರೋಹಿತ್ ಕಾರ್ಕಳದಲ್ಲಿದ್ರು ಮದುವೆಗಿಂತ ಮೊದಲು. ಆ ಬೆಂಗಳೂರಿಗೆ ಬಂದಾಗೆಲ್ಲ ಪ್ರತಿ ಸಲ ನಾವು ಪಿಕ್ಚರಿಗೆ ಹೋಗ್ತಾ ಇದ್ವಿ. ಸೊ ನಿಮ್ಮಿಬ್ಬರಲ್ಲಿ ತುಂಬಾ ಸಿಟ್ಟು ಬರೋದು ಯಾರಿಗೆ? ಇವರಿಗೆ ರೋಹಿತ್ಗೆ. ಅವ್ರು ಸ್ವಲ್ಪ ಶಾರ್ಟ್ ಟೆಂಪರ್, ಆದ್ರೆ ಮೊದ್ಲಿಗಿಂತ ತುಂಬಾ ಈಗ ಕೂಲ್ ಆಗಿದ್ದಾರೆ. ನೀವು ಏನ್ ಮಾಡ್ತಾ ಇದ್ರಿ ಅವ್ರಿಗೆ ಸಿಟ್ಟು ಬಂದಾಗ ಕೂಲ್ ಮಾಡೋದಕ್ಕೆ?
ನಾನು ಅಲ್ಲ ತುಂಬಾ ಜನ ಹೆಂಗಸರಿಗೆ ಈಗ ಉಲ್ಟಾಗಿದೆ ಬಿಡಿ. ಈಗ ಮನೆಯಲ್ಲಿ ರಾಣಿಯರದ್ದೇ ಮೇಲುಗೆ, ಈಗ ಹೌದು ಹೆಸರದ್ದೇ ಮೇಲುಗೆ ಈಗ. ಹೌದು, ಈಗ ನಾವೇ ಸುಮ್ಮನೆ ಇರಬೇಕು, ಇಲ್ಲದೆ ಇದ್ರೆ ಹೊಟ್ಟೆ ಬಟ್ಟೆ ಎಲ್ಲ ಕಷ್ಟ ಆಗುತ್ತೆ. ಸೊ ಒಂದು ವಂಡರ್ಫುಲ್ ಜರ್ನಿ ಅವರದ್ದು. ಇಬ್ರು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದವರು. ಎಲ್ಲೋ ಒಂದು ಕಡೆ ನಾವು ಸೇಮ್ ಫೀಲ್ಡ್ ಅಲ್ಲಿ ಇದ್ದವ್ರನ್ನೇ ಮದುವೆ ಆದಾಗ ಎಲ್ಲರಿಗೂ ಅಂತ ಅವಕಾಶ ಸಿಗಲ್ಲ. ಆ ಲಕ್ ಕೂಡ ಬೇಕು, ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಕೂಡ ಬೇಕು. ಸೊ ತುಳುನಾಡಿಂದ ಆಚೆ ನಮ್ಮ ಮಡಿಕೇರಿ, ಅಲ್ಲಿಂದ ಇಲ್ಲಿಗೆ ಒಂದು ನಂಟು ಬೆಳೆಯುತ್ತೆ. ಸೊ ಆ ನಂತರ ಮದುವೆ ಆದ ನಂತರ ಸ್ಪೋರ್ಟ್ಸ್ ಅಲ್ಲಿ ನೀವು ಮುಂದುವರಿಸಿದ್ರ ಅಥವಾ ಅಲ್ಲಿಗೆ ಸ್ಟಾಪ್ ಮಾಡಿದ್ರಾ ಮೇಡಮ್? ನಾನು ಇಂಟರ್ನ್ಯಾಷನಲ್ ಲೆವೆಲ್ ನಂದು ಆಲ್ಮೋಸ್ಟ್ ಸ್ಟಾಪ್ ಆಯ್ತು. ಯಾಕಂದ್ರೆ ನನಗೆ ಬೇಕಾದ ಸಿಂಥೆಟಿಕ್ ಟ್ರ್ಯಾಕ್ ಇದು ಎಲ್ಲ ಟ್ರೈನಿಂಗ್ ಮಾಡೋ ಫೆಸಿಲಿಟಿ ಇರಲಿಲ್ಲ. ವೆದರ್ ಸಹ ತುಂಬಾ ಪ್ರಾಬ್ಲಮ್ ಆಯ್ತು. ಇಲ್ಲಿ ಮಳೆಗಾಲ ತುಂಬಾ ಜಾಸ್ತಿ. ನಾನು ಕಂಟಿನ್ಯೂ ಮಾಡ್ಬೇಕಿದ್ರೆ ಬ್ಯಾಂಗ್ಳೂರಲ್ಲಿ ಉಳ್ಕೋಬೇಕಿತ್ತು. ಅದು ನನಗೆ ಬೇಡ ಆಗಿತ್ತು. ರೋಹಿತ್ ಬಿಟ್ಟು ನಾನು ಅಲ್ಲಿ ಇಲ್ಲಿ ಅದು ಬೇಡ ಅಂತವೇ ನಾನು ಡಿಸೈಡ್ ಮಾಡಿ ಮತ್ತೆ ನಾನು ಡಿಪಾರ್ಟ್ಮೆಂಟ್ ಲೆವೆಲ್ LIC ಮೀಟ್, ಪಬ್ಲಿಕ್ ಸೆಕ್ಟರ್ ಮೀಟ್ ಅಲ್ಲಿ ಕಾಂಪೀಟ್ ಮಾಡ್ತಾ ಇದ್ದೆ. ತುಂಬಾ ವರ್ಷ ಕಾಂಪೀಟ್ ಮಾಡಿದ್ದೆ. ಇವತ್ತಿಗೂ ಕೂಡ ನೀವು LIC ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ, ವೆರಿ ನೈಸ್. ಇನ್ನು ನೀವು ಸ್ಪೋರ್ಟ್ಸ್ ಇಂದ ಗವರ್ಮೆಂಟ್ ಜಾಬ್ ಆಯ್ತು, ಅದ್ರ ಜೊತೆಗೆ ಬೇರೆ ಬೇರೆ ಇವೆಂಟ್ ಗಳಲ್ಲಿ ನೀವು ಇದ್ರಿ. ಇನ್ನೊಂದು ಇನ್ನಿಂಗ್ಸ್ ಶುರುವಾಗುತ್ತೆ ನಿಮ್ದು ಬಿಸ್ನೆಸ್. ಸೊ ಇದು ಯಾವಾಗ ಸ್ಟಾರ್ಟ್ ಆಯ್ತು? ಆಕ್ಚುಲಿ ನಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು 2005 ಅಲ್ಲಿ. 2005 ಅಲ್ಲಿ ನಾನು 2007 ಅಲ್ಲಿ ನಾನು ಗೋಲ್ಡನ್ ಗೇಟ್ ಅಂತೇಳಿ ಒಂದು ಹೋಟ್ಲ್ ಮಾಡಿದ್ದೆ ಮೂಡುಬಿದ್ರೆಯಲ್ಲಿ. ಅದು ನಂದು ಫ್ರೆಂಡ್ ಬಾಂಬೆಲಿದ್ರು. ಅವರಿಗೆ ಒಂದು 10-15 ಹೋಟೆಲ್ ಇದೆ ಅವರಿಗೆ. ಮಹೇಶ್ ಲಂಚೋಮ್ ಅಂತೇಳಿ, ರಘುವೀರ್ ಶೆಟ್ಟಿ, ಹೌದು, ಅವರ ಹೆಸರು ತುಂಬಾ ಪಾಪ್ಯುಲರ್ ಹೋಟೆಲ್ ಇದರಲ್ಲಿ. ಅವ್ರ ಜೊತೆ ನಾನು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ. ಅದೊಂದು 7 years ಇತ್ತು, ಅಪ್ ಟು 2013 ವರೆಗೆ. ಆಮೇಲೆ ನಾನು ಅವರವರ ಹೋಟೆಲನ್ನು ಪರ್ಚೇಸ್ ಮಾಡಿದ್ದು. ನಾನು ಆ ಹೋಟೆಲಿಂದ ಹೊರಗೆ ಬಂದೆ. ಮತ್ತೆ 2013 ಟು ನಾನು 13 15 ವರೆಗೆ ನಾನು ಥೈಲ್ಯಾಂಡಲ್ಲಿ ಒಂದು ಹೋಟೆಲ್ ಮಾಡ್ಬೇಕಂತೇಳಿ ಹೊರಟೆ. ಥೈಲ್ಯಾಂಡಲ್ಲಿ ಒಂದು ರೆಸ್ಟೋರೆಂಟ್ ಮಾಡಿದೆ. ಅದು ಕೂಡ ಮತ್ತೆ ಇಲ್ಲಿಂದ ಹೋಗಿ ಬರ್ಲಿಕ್ಕೆ ತುಂಬಾ ಇದು ಸಮಯ ಸಿಗಲ್ಲ ಅಂತೇಳಿ ಅದನ್ನು ಡ್ರಾಪ್ ಮಾಡಿ ಈಗ 2015 ಇಂದ ಇಲ್ಲಿ ಕಾರ್ಕಳದಲ್ಲಿ ಕಟೀಲ್ ಇಂಟರ್ನ್ಯಾಷನಲ್ ಅಂತೇಳಿ ಹೋಟೆಲ್ ಮಾಡಿದ್ದು. ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ, ವೆರಿ ಪಾಪ್ಯುಲರ್. ಈಗ ಫುಡ್ ಅಲ್ಲಿ ನಮ್ಮ ಹೋಟೆಲ್ ತುಂಬಾ ಈವನ್ ಸೌತ್ ಕೆನರಾ ಬಿಟ್ಟು ಬೇರೆ ಕಡೆಯಲ್ಲಿ ಕೂಡ ಔಟ್ಸೈಡ್ ಕರ್ನಾಟಕ ಬಂದು ಜನ ಹೇಳ್ತಾರೆ ಕಾರ್ಕಳಕ್ಕೆ ಬಂದು. ನನ್ನ ಹೋಟೆಲ್ ಅಂತೇಳಿ ನಾನು ನನ್ನ ಫುಡ್ಡಿನ ಬಗ್ಗೆ ಹೇಳುದಲ್ಲ, ಔಟ್ಸೈಡ್ ಇದ್ದು ತುಂಬಾ ರಿವ್ಯೂ ತುಂಬಾ ಚೆನ್ನಾಗಿದೆ. ಫುಡ್ಡಿನ ಬಗ್ಗೆ, ಹಾಸ್ಪಿಟಾಲಿಟಿ, ಕ್ಲೀನಿಂಗ್ ಎಲ್ಲ, ಹಾಗೆ ಜಿಮ್ಮು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಹೌದು, ಅದ್ರ ಜೊತೆನಲ್ಲೇ ನೀವು ಒಂದಿಷ್ಟು ಸಾಮಾಜಿಕ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಾ. ಈ ಹ್ಯೂಮನ್ ರೈಟ್ಸ್ ವಿಷಯದಲ್ಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದೆ. ನಾನು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. ಆಗ ತುಂಬಾ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೆ. ಅಂದ್ರೆ ಇವನ್ ಪಾಪದವರಿಗೆ ಕೂಡ ಏನಾದ್ರು ನಮ್ಮ ಅಸೋಸಿಯೇಷನ್ ಹ್ಯೂಮನ್ ರೈಟ್ಸ್ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಮತ್ತೆ ಇವನ್ ನಮ್ದು 2012-13 ಅಲ್ಲಿ ಭಾಸ್ಕರ್ ಶೆಟ್ಟರ್ದು ಒಂದು ಇದಾಯ್ತು, ಯಾವ್ದು ಇಲ್ಲಿ ನಿಮ್ದು ಉಡುಪಿಯಲ್ಲಿ. ಅದರಲ್ಲಿ ಕೂಡ ನಮ್ದು ಹ್ಯೂಮನ್ ರೈಟ್ಸ್, ನಾನು ಮತ್ತೆ ಗೀತಾ ಶೆಟ್ಟರ್, ನಮ್ದು ಆಲ್ ಇಂಡಿಯಾ ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಇದ್ದು ಸೆಕ್ರೆಟರಿ, ಅವರು ಕೂಡ ಬಂದು ನಮ್ಮ ಹ್ಯೂಮನ್ ರೈಟ್ಸ್ ಥ್ರೂ ಅಲ್ಲಿ ಅದಕ್ಕೆ ನಾವು ಇನ್ವಾಲ್ವ್ ಆಗಿ ನಾವು ಅದಕ್ಕೆ ಅವರಿಗೆ ಮಾಡಿದಂತ ತಪ್ಪಿತಸ್ಥರಿಗೆ ಖಂಡಿತವಾಗಿ ಶಿಕ್ಷೆ ಆಗ್ಬೇಕಂದ್ರೆ ನಮ್ಮ ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಅವರು ತುಂಬಾ ಅದಕ್ಕೆ ಇನ್ವಾಲ್ವ್ಮೆಂಟ್ ತಗೊಂಡು ನಾವು ಅದಕ್ಕೆ ಶಿಕ್ಷೆನೂ ಕೂಡ ಆಗಿದೆ. ಅದಕ್ಕೆ ನಮ್ಗೆ ತುಂಬಾ ಅದು ಹೇಳಲಿಕ್ಕೆ ಕೂಡ ಒಂದು ನಾವು ಪ್ರಯತ್ನ ಪಟ್ಟಾಗ ಫಲ ಸಿಕ್ಕಿದಾಗ ಹ್ಯೂಮನ್ ರೈಟ್ಸ್ ಅಂತಂದ್ರೆ ಯಾವ ಮನುಷ್ಯನಿಗೂ ಕೂಡ ಅದಕ್ಕೆ ಇದಕ್ಕೆ ಧಕ್ಕೆ ಬರಬಾರ್ದು. ಆ ಟೈಮಲ್ಲಿ ನಾವು ಅದನ್ನು ಹ್ಯೂಮನ್ ರೈಟ್ಸ್ ಅವರ ಇನ್ವಾಲ್ವ್ಮೆಂಟ್ ತಕೊಂಡು ಅವರಿಗೆ ಬೇಕಾಗುವಂತ ಇದಂತ ನಾವು ನಮ್ಮ ಸೈಡಿಂದ ನಾವು ಅವರಿಗೆ ಇದು ಮಾಡಬೇಕು. ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಒಬ್ಬನಿಗೂ ಅವನಿಗೆ ಅವನವನ ಒಂದು ಸ್ಥಾನ, ಮಾನ, ಗೌರವ ಅಂತ ಹೇಳಿ ಇರ್ತದೆ. ಅದಕ್ಕೆ ಧಕ್ಕೆ ಬರುವಾಗ ನಾವು ಅದಕ್ಕೆ ಹ್ಯೂಮನ್ ರೈಟ್ಸ್ ನವರು ನಾವು ನೇರವಾಗಿ ಯಾರ ಜೊತೆಯೂ ಫೈಟ್ ಮಾಡ್ಲಿಕ್ಕೆ ನಾವು ರೆಡಿ ಇರಬೇಕು. ಹೌದು, ನ್ಯಾಯ ಒದಗಿಸಿ ಕೊಡ್ಬೇಕು. ಇದು ಹ್ಯೂಮನ್ ರೈಟ್ಸ್ ಅವರದ್ದು ಮೇನ್. ಹ್ಯೂಮನ್ ರೈಟ್ಸ್ ವಿಂಗ್ಸ್ ಅಂತೇಳಿ ತುಂಬಾ ಇರತ್ತೆ. ಆದ್ರೆ ಹ್ಯೂಮನ್ ರೈಟ್ಸ್ ಗವರ್ಮೆಂಟ್ ಥ್ರೂ ಅಲ್ಲಿ ಬರುದಾ, ಆಯೋಗದಿಂದ ಬರುದಾ ಅಂತೇಳಿ ಅದನ್ನು ನಾವು ನೋಡ್ಕೊಂಡು ಅದಕ್ಕೆ ನಾವು ಸ್ಪಂದಿಸಬೇಕಾಗತ್ತೆ. ಸೊ ಇನ್ನು ಈ ಸ್ಪೋರ್ಟ್ಸ್, ಬಿಸ್ನೆಸ್ ಇದೆಲ್ಲದರ ಜೊತೆಗೆ ನಿಮ್ಮ ಜೀವನದಲ್ಲಿ ಇನ್ನೊಂದು ತುಂಬಾ ಸುಂದರವಾದಂಥ ಒಂದು ಇನ್ನಿಂಗ್ಸ್ ಆರಂಭ ಆಗುತ್ತೆ. ಒಂದು ನಿಮ್ಮ ಬದುಕಿನ ಒಂದು ಅಮೂಲ್ಯ ಆಸ್ತಿ ಅಂತ ಹೇಳ್ಬೋದು, ನಿಮ್ಮ ಮಗನ ರೂಪದಲ್ಲೂ ಬರುತ್ತೆ. ಸೊ ಈ ಏಕಲವ್ಯ, ನಿಮ್ಮ ಅಪ್ಪ ಅಮ್ಮ ಈಗ ಒಂದ್ ಕಡೆ ತಂದೆ ಬಿಸ್ನೆಸ್ ಅಲ್ಲಿ ಇದ್ದಾರೆ, ಅಮ್ಮ ವರ್ಕ್. ಸಾಮಾನ್ಯವಾಗಿ ಮಕ್ಕಳಿಗೆ ಇಬ್ರು ಕೆಲಸ ಮಾಡ್ತಾ ಇರೋ ಪೇರೆಂಟ್ಸ್ ಇದ್ದಾಗ, ವರ್ಕಿಂಗ್ ಪೇರೆಂಟ್ಸ್ ಇದ್ದಾಗ ಚೈಲ್ಡ್ಹುಡ್ ಅಲ್ಲಿ ಜಾಸ್ತಿ ಟೈಮ್ ಸಿಗಲ್ಲ ಅನ್ನೋವಂಥದ್ದು ಇರುತ್ತೆ. ನಿಮ್ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ರು?
ಅದೇ ತುಂಬಾ ಟೈಮ್ ಸಿಕ್ಕಿದಾಗೆಲ್ಲ ಫುಲ್ ನಾವು ಆಟ ಆಡೋದು, ಅಪ್ಪ ಫುಟ್ಬಾಲ್ ಆಡೋದು, ಅಮ್ಮ ಸಮೇತ ನಮ್ ಜೊತೆ ಆಡ್ಲಿಕ್ಕೆ ಬರ್ತಾ ಇದ್ರು. ಹಾಗೆ ಎಷ್ಟು ಟೈಮ್ ಸಿಗ್ತದೆ ಯಾವಾಗ್ಲೂ ನಮ್ ಜೊತೆ ಆಟ ಆಡ್ತಾ ಇರ್ತಿದ್ರು. ಹಾಗೆ ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತದೆ ಅಷ್ಟು ಟೈಮ್ ತುಂಬಾನೇ ಕೊಡ್ತಿದ್ರು ನಮ್ಗೆ. ಓಕೆ, ಸೊ ಒಂದು ವಂಡರ್ಫುಲ್ ಚೈಲ್ಡ್ಹುಡ್ ಅನ್ನ ನೀವು ಕಲಿಯೋದಕ್ಕೆ ನಿಮ್ಮ ಪೇರೆಂಟ್ಸ್ ಇಂದ ಸಾಧ್ಯ ಆಗಿದೆ. ಹೌದು ಹೌದು, ಖಂಡಿತ ಅದು. ಓಕೆ, ಸೊ ಮೈ ಆಟೋಗ್ರಾಫ್ ಅಲ್ಲಿ ರೋಹಿತ್ ಕುಮಾರ್ ಕಟೀಲ್ ಅಂಡ್ ಫ್ಯಾಮಿಲಿ ಜೊತೆಗಿನ ಮಾತುಕತೆ ಮುಂದುವರಿಯೋದಕ್ಕೂ ಮುಂಚೆ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ರೋಹಿತ್ ಕುಮಾರ್ ಕಟೀಲ್ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ತುಳುನಾಡು, ಕರುನಾಡು, ಭಾರತದ ಹೆಸರನ್ನ ಬೆಳಗಿಸಿದವರು ಹೈ ಜಂಪ್ ವಿಭಾಗದಲ್ಲಿ. ಅಂಡ್ ಅವರ ಜೀವನದ ಕತೆ ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಅಂಡ್ ಅವರಿಂದ ಕಲಿಯೋದಕ್ಕೂ ಕೂಡ ತುಂಬಾನೇ ವಿಷಯಗಳಿದೆ. ಇನ್ನು ಈ ಸ್ಪೋರ್ಟ್ಸ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಪೇರೆಂಟ್ಸ್ ಮನಸ್ಸಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ನನ್ನ ಮಗ ಕ್ರಿಕೆಟರ್ ಆಗಬೇಕು, ಬ್ಯಾಡ್ಮಿಂಟನ್ ನಲ್ಲಿ ಇದು ಮಾಡಬೇಕು, ಇಲ್ಲ ಟೆನ್ನಿಸ್, ಇದರಲ್ಲಿ ಜಾಸ್ತಿ ಅಂದ್ರೆ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರುತ್ತೆ. ಕ್ರಿಕೆಟರ್ ಆದ್ರೆ ತುಂಬಾ ಹಣ ಮಾಡ್ಬೋದು, ಹೆಸರು ಮಾಡ್ಬೋದು ಅಂತ. ಅದಲ್ಲದೆ ಅಥ್ಲೆಟಿಕ್ಸ್ ಅಂತ ಹೇಳಿದಾಗ ನಮ್ಮ ಈ ಕೋಸ್ಟಲ್ ಕರ್ನಾಟಕ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ನಾವು ನಮ್ಮ ಟೈಮಲ್ಲಿ ಸ್ಪೋರ್ಟ್ಸಲ್ಲಿ ಮನೆಯವ್ರದ್ದು ಎನ್ಕರೇಜ್ಮೆಂಟಿಂದ ನಾವು ಈ ಮಟ್ಟಕ್ಕೆ ಬಂದಿದ್ವಿ. ಆಗ ಈಗಿನ ಟೈಮಲ್ಲಿ ಮನೆಯವರು ಮಾತ್ರ ಅಲ್ಲ, ಇದಕ್ಕೆ ಗೌರ್ಮೆಂಟ್ ಕೂಡ ತುಂಬ ಪ್ರೋತ್ಸಾಹ ಕೊಡ್ತಾ ಇದೆ. ನಿಜ. ಈಗ ನಮ್ಮ ಖೇಲೋ ಇಂಡಿಯಾ ಅಂತೇಳಿ ಮೋದಿ ಅವರದ್ದು ಒಂದು ಹೊಸ್ತು ಸ್ಕೀಮ್ ಬಂದಿದೆ. ಅದು ಕೂಡ ಹಾಗೆ 14 ಇಯರ್ಸಿಂದ 18 ಇಯರ್ಸ್, 18 ಇಯರ್ಸಿಂದ 22 ಇಯರ್ಸ್, ಅಂದರೆ ಈ ಒಲಿಂಪಿಕ್ಸ್ ಮತ್ತೆ ನೆಕ್ಸ್ಟ್ ಒಲಿಂಪಿಕ್ಸ್, ಅದಕ್ಕೆಲ್ಲ ಯಂಗ್ಸ್ಟರ್ಸ್ ಅನ್ನ ತಗೊಂಡು ಅವರದ್ದು ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ಸ್ ಲೆವೆಲಲ್ಲಿ ಯಾವ ರೀತಿಯಲ್ಲಿ ಸ್ಟ್ಯಾಂಡರ್ಡಲ್ಲಿ ಇರ್ತಾರೆ ಅಂತೇಳಿ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಬೇಕಾಗುವಂಥ ಎಲ್ಲ ಸವಲತ್ತುಗಳನ್ನು ಈಗ ಕೊಡ್ತಾ ಇದ್ದಾರೆ. ಫುಡ್ಡಿಂದ ಹಿಡಿದು ಅವರದ್ದು ಎಜುಕೇಷನಿಂದ ಹಿಡಿದು ಅವರಿಗೆ ಬೇಕಾಗುವಂಥ ಹೋಗ್ಲಿಕ್ಕೆ ಬರಲಿಕ್ಕೆ ಟು ಆ್ಯಂಡ್ ಫ್ರೋ ಫ್ಲೈಟ್ ಟಿಕೆಟ್ಸ್ ಎಲ್ಲ ಕೊಟ್ಟು ಅವರಿಗೆ ಇವನ್ ಅವರು ಒಳ್ಳೆ ಅಥ್ಲೆಟ್ ಆದರೆ ಅವರನ್ನು ಔಟ್ಸೈಡ್ ದ ಕಂಟ್ರಿ ಕರ್ಕೊಂಡೋಗಿ ಅಲ್ಲಿ ಕೂಡ ಅವರಿಗೆ ಈಗ ಮೊನ್ನೆ ನಮ್ದು ಜಾವೆಲಿನ್ ಥ್ರೋವರ್ ನೀರಜ್ ಚೋಪ್ರಾ ಅವರಿಗೆ ಈಗ ಅವರು ಹಂಗೇರಿಯಲ್ಲಿ ಇದ್ದಾರೆ. ಅದಕ್ಕಿಂತ ಮುಂಚೆ ಎಷ್ಟೋ ಸಮಯ ಅವರು ಫಿನ್ಲ್ಯಾಂಡ್ ಅಲ್ಲಿ ಇದ್ರು. ಅಲ್ಲಿ ಕೂಡ ಅವರಿಗೆ ತರಬೇತಿ ನಡೆಯುತ್ತೆ. 8 months 9 months ಅದೆಲ್ಲ ಕಂಪ್ಲೀಟ್ ಖರ್ಚನ್ನು ಗವರ್ಮೆಂಟ್ ಕೊಡ್ತಾ ಇದೆ. ನಮ್ಮ ಪೇರೆಂಟ್ಸ್ ಏನ್ ಹೇಳ್ತಾ ಇದ್ದಾರೆ, ಈಗ ಒಂದು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೆ ಒಳ್ಳೆ ಆಡ್ತಾ ಇದ್ದಾನೆ, ಒಳ್ಳೆ ಸ್ಪೋರ್ಟ್ಸ್ ಅಲ್ಲಿ ಯಾವ್ದು ಕ್ರಿಕೆಟ್ ಇರ್ಬೋದು, ಟೆನ್ನಿಸ್ ಇರ್ಬೋದು, ಅಥ್ಲೆಟಿಕ್ಸ್ ಯಾವುದೇ ಇರ್ಬೋದು. ಒಂದು 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಫಸ್ಟ್ PUC ಹೋದ್ಮೇಲೆ ನೀನು ಎಜುಕೇಶನ್ಗೆ ಹೋಗು, ಸ್ಪೋರ್ಟ್ಸ್ ಅಲ್ಲಿ ಏನ್ ಸಿಗಲ್ಲ, ಆ ರೀತಿ ಮೈಂಡ್ ಸೆಟ್ ಇದ್ರೆ ಖಂಡಿತವಾಗಿ ಮಕ್ಕಳಿಗೆ ಮುಂದೆ ಬರ್ಲಿಕ್ಕೆ ಆಗಲ್ಲ. ವೃತ್ತಿಪರ ಅಂತೇಳಿ, ಪ್ರೊಫೆಷನ್ ಅಂತ ಹೇಳಿದ್ರೆ ಅವನು ಕ್ರೀಡೆಗೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತ ಅವನು ಈ ಮನೆಯವರು ಕೂಡ ಎನ್ಕರೇಜ್ ಕೊಟ್ರೆ ಅವನು ಮೆಂಟಲಿ ಸ್ಟೇಬಲ್ ಇರ್ಬೋದು. ಇಲ್ಲದ್ರೆ ನಾನು ಈ ತರ ಹೋದ್ರೆ ನನಗೆ ಸಿಗಲ್ಲ. ಆಕ್ಚುಲಿ ಎಕ್ಸಾಂಪಲ್ ನಾನು ಏಕಲವ್ಯದಿಂದ ಹೇಳ್ತಾ ಇದ್ದೇನೆ. ಅವನು ಏಜ್ ಆಫ್ 7-8 ಇಯರ್ಸ್ ಇರುವಾಗಲೇ ಅವನು ಇವಳೊಟ್ಟಿಗೆ ಸಾಧಾರಣ ಒಂದು 8-10 ಕಿಲೋಮೀಟರ್ ನಾನ್ ಸ್ಟಾಪ್ ಓಡ್ತಾ ಇದ್ದ. ನಾನು ಹೇಳಿದ್ದೆ ಆಗ್ಲೇ ಅವನನ್ನು ಯಾಕೆ, ಆಗ ಬುದಿಯ ಅಂತೇಳಿ ಒಂದು ನೀವು ಕೇಳಿರ್ಬೋದು, ಸಣ್ಣ ಹುಡುಗ ಮಾಡಿ. ನಾನು ಹೇಳಿದ್ದು 100% ಇವನನ್ನು ಫೋಕಸ್ ಮಾಡಿದ್ರೆ ಇವನು ಅದೇ ತರ ಓಡ್ತಾ ಇದ್ದಾನೆ, ಯಾಕೆ ಇವನನ್ನು ತರಬಾರ್ದು ಅಂತ ಹೇಳಿ. ಆದ್ರೆ ಅವನಿಗೆ ಮತ್ತೆ ಅವನು ಅಥ್ಲೆಟಿಕ್ಸ್ ಹೋಗ್ಲಿಲ್ಲ, ಅವನು ಫುಟ್ಬಾಲಿಗೆ ಬಂದ. ಆಗ್ಲೂ ನಾನು ಇವಳ ಹತ್ರ ಹೇಳಿದೆ, ಅಪ್ಸರನ ಹತ್ರ, ಅವನನ್ನು ಯಾಕೆ ಇದಕ್ಕೆ ನಾವು ಈ ರೋಪಿಗೆಲ್ಲ ಹಣ ಸ್ಪೆಂಡ್ ಮಾಡಿದ್ರು.
ಯಾಕೆ ಮೇಡಮ್ ಅವಳು ಹೇಳ್ತಾ ಇದ್ದ, ಅವಳು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಹೇಳುದು ನನಗೆ ಬೇಸರ ಆಗ್ತದೆ. ನಾನು ತುಂಬ ಸರ್ತಿ ಅವಳಿಗೆ ಹೇಳಿದ್ದೇನೆ ಸ್ಪೋರ್ಟ್ಸ್ ಮ್ಯಾನ್ ಆಗಿ, ಅವಳು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಇಲ್ಲ ಅದರಲ್ಲಿ ಸುಮ್ಮನೆ ಅವನು ಎಜುಕೇಷನಿಗೆ ಹೋಗ್ಲಿ, ಎಜುಕೇಷನ್ ಅವನಿಗೆ ಸ್ವಲ್ಪ ಆಗ ಮೆಂಟಲಿ ಮನೆಯವರು ಹೀಗೆ ಹೇಳ್ತಾ ಇದ್ದಾರೆ ನಾವು ಯಾಕೆ ಕಂಟಿನ್ಯೂ ಮಾಡ್ದಂತೆ. ಹಾಗೆ ಅವನು ಇಂಜಿನಿಯರಿಂಗ್ ಆಯ್ತಾ ಒಂದು ನಿಟೇಲ್ ಮಾಡಿದವನು. ಅವನು ಮತ್ತೆ ಈಗ MBA ಪೂನಾದಲ್ಲಿ ಸಿಂಬೋಯಿಸಸ್ ಅಲ್ಲಿ ಮಾಡಿದ, ಅವನಿಗೆ ಜಾಬ್ ಕೂಡ ಆಯ್ತು ಅರ್ನೆಸ್ಟ್ ಅಂಡ್ ಯಂಗಲ್ಲಿ. ಅದು ವಿಚಾರ ಬೇರೆ, ಅದು ಎಜುಕೇಶನ್. ನಾನು ಸ್ಪೋರ್ಟ್ಸಿಗೆ ಕೊಡುವಾಗ ಮನೆ ಪೇರೆಂಟ್ಸ್ನವರು ಅಷ್ಟು ಕೀನ್ ಆಗಿದ್ರೆ ಮಾತ್ರ ಕಳಿಸಿ, ಇಲ್ಲಾಂದ್ರೆ ಹವ್ಯಾಸಕ್ಕೋಸ್ಕರ ಕಳಿಸಿದ್ರೆ ಕಳಿಸಿ. ಯಾಕಂದ್ರೆ ಫಿಟ್ನೆಸ್ಗೋಸ್ಕರ ಎಲ್ರಿಗೂ ಹೋಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ರಿಗೂ ಸ್ಪೋರ್ಟ್ಸ್ ಮ್ಯಾನಿಗೆ ಆಗುದಿಲ್ಲ, ಎಲ್ರಿಗೂ ರ್ಯಾಂಕ್ ತೆಗಿಲಿಕ್ಕೆ ಆಗಲ್ಲ ಓದಿ. ಅದಕ್ಕೆ ಹೇಳುದು ಅವನು ವೃತ್ತಿಪರ ಆದ್ರೆ ಅವನನ್ನು ಅಷ್ಟು ಮೊದಲು ಅವರಲ್ಲಿ ಎಷ್ಟು ಆಸಕ್ತಿ ಇದೆ ಅನ್ನೋದನ್ನ ನೋಡ್ಬೇಕು. ಹೌದು, ಅದನ್ನ ನೋಡಿ ಸಪೋರ್ಟ್ ಅನ್ನ ಮಾಡಬೇಕು. ನೋಡಿ ನನ್ಗೀಗ ನಾನು 98 ಇಂದ ನಾನು ರಾಜ್ಯೋತ್ಸವ ಅವಾರ್ಡಿಗೋಸ್ಕರ ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೆ. ಹೌದು, ಆಕ್ಚುಲಿ ನಿಮ್ಮಂತವರು ಅಪ್ಲಿಕೇಶನ್ ಹಾಕಿ ತಗೊಳ್ಳೋದಲ್ಲ, ಅವರೇ ಗುರುತಿಸಿ ಕೊಡ್ಬೇಕು. ಹಾಕಿ ಒಂದು 12 ವರ್ಷ ಆಯ್ತು, 13 ವರ್ಷ ಆಯ್ತು, ನಾನು ಬಿಟ್ಟೆ. ಕೊನೆಗೆ ನಾನು ನಮ್ಮ ಶಾಸಕರು ಆಗಿ ಇಂಧನ ಮತ್ತು ಸಂಸ್ಕೃತಿ ಸಚಿವ ಸುನೀಲ್ ಕುಮಾರ್ ಅವತ್ತು ಲಾಸ್ಟ್ ಇಯರ್ ಹೇಳಿದೆ, ಸರ್ ನಾನು ಈ ತರ ರಾಜ್ಯೋತ್ಸವ ಅವಾರ್ಡಿಗೆ ಹಲವು ವರ್ಷಗಳಿಂದ ಹಾಕ್ತಾ ಇದ್ದೆ, ಕೊನೆವರೆಗೆ ಬರ್ತದೆ ಸಿಗ್ತದೆ ಅಂತ ಹೇಳಿ ಸಿಗ್ತಾ ಇಲ್ಲ. ಈ ಸಲ ನೀವೇನಾದ್ರೂ ನನಗೆ, ನಾವು ತೆರೆಮರೆಯಲ್ಲಿರುವಂತ ಅಥ್ಲೆಟ್ ಆಗಿದ್ದೀವಿ ಈಗ, ಆಗ ನಾವು ತುಂಬಾ ಫೋಕಸ್ ಆಗ್ತಾ ಇದ್ದೀವಿ. ಅವಾಗ ಸೋಷಿಯಲ್ ಮೀಡಿಯಾ ಇರ್ತಿದ್ರೆ ಅದು ಬೇರೆ ಆಗ್ತಿತ್ತು. ನಮ್ಮನ್ನು ನೀವು ಒಂದು ಮಾಡಿ. ಅದಕ್ಕೆ ರೋಹಿತ್, ನಾನು ಅಪ್ಲಿಕೇಶನ್ ಈ ಸಲದಿಂದ ಇದು ಲಾಸ್ಟ್, ಮತ್ತೆ ನಾನು ತಗೊಳ್ಳಿಕ್ಕೆ ಹೋಗಲ್ಲ. ನಾನು ನಿಮ್ದು ಅಪ್ಲಿಕೇಶನ್ ಅನ್ನು ಈ ವರ್ಷ ತಗೊಳ್ಳಲ್ಲ, ನಾನು ನಮ್ಮ ಕಮಿಟಿ ಮುಂದೆ ಅದನ್ನು ಇಡ್ತೀವಿ, ಅದ್ರ ನಿಮ್ಗೆ ಅದರದ್ದು ಖಂಡಿತವಾಗಿ ನಾನು ಅದನ್ನು ಇದು ಮಾಡ್ತೀವಿ ಅಂತ ಹೇಳಿ ನಾನು ಮತ್ತೆ ಅವರು ಹೇಳಿದ್ರು. ಅದ್ರಲ್ಲಿ ಪೇಪರಲ್ಲಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಯಾರು ಅದರಲ್ಲಿ ಅರ್ಹರಿದ್ದಾರೆ ಅವರಿಗೆ ಖಂಡಿತವಾಗಿ ನಾವು ಈ ಸಲ ಕೊಡ್ತೀವಿ ಅಂತ. ಹಾಗೆ ಎಲ್ಲರೂ ಅರ್ಹರಾದವರಿಗೂ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿದೆ, ಎಲ್ಲರಿಗೂ ಖುಷಿ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಸುನೀಲ್ ಕುಮಾರ್ ಅವರು ಲಾಸ್ಟಿಗೆ ನಾನು ಕಮಿಟಿಯಲ್ಲಿ ಆಗಿ ನಂದು 3 ಜನ ನನ್ನ ರೆಕಮೆಂಡ್ ಮಾಡುವವರಿದ್ರು. ಒಂದು ಬೀಡು ಅಂತೇಳಿ ಅವರು ದ್ರೋಣಾಚಾರ್ಯ ಅವಾರ್ಡ್ ಅವರು ರೆಕಮೆಂಡ್ ಮಾಡಿದ್ರು. ಒಂದು ಅಶ್ವಿನಿ ನಾಚಪ್ಪ ಒಲಿಂಪಿಯನ್, ಅವರು ರೆಕಮೆಂಡ್ ಮಾಡಿದ್ರು ನಮ್ಮ ರಾಜ್ಯೋತ್ಸವ ಅವಾರ್ಡ್ಗೆ. ಮತ್ತೆ ಅರ್ಜುನ್ ದೇವಾಯ ಅವರು ಒಲಿಂಪಿಯನ್, ಅವರು ರೆಕಮೆಂಡ್ ಮಾಡಿದ್ರು ಸುನೀಲ್ ಕುಮಾರ್ ಅವರಿಗೆ ಡೈರೆಕ್ಟ್ ಆಗಿ. ರೋಹಿತ್ ಕುಮಾರ್ ಕಟೀಲ್ ಅವರಿಗೆ ಇಂಥ ಅವರಿಗೆ ಈ ಸಲ ನೀವು ಇಲ್ಲಿ ಕೊಡ್ಬೇಕಂತೇಳಿ ಸುನೀಲ್ ಕುಮಾರ್ ಅವರು ಇದನ್ನು ಇಟ್ಕೊಂಡು ಖಂಡಿತವಾಗಿ ಅವರನ್ನು ನಾನು ಸುನೀಲ್ ಕುಮಾರ್ ಅವರು ಇವತ್ತಿಗೂ ಕೂಡ ನೆನಪಿಸ್ಕೊಳ್ತೇನೆ. ಅವರೊಂದು ಕನ್ನಡ ಸಂಸ್ಕೃತಿ ಮತ್ತು ಮಿನಿಸ್ಟರ್ ಆದ್ರಿಂದ ಖಂಡಿತವಾಗಿ ರಾಜ್ಯೋತ್ಸವ ಸಿಗ್ಲಿಕ್ಕೆ ಸಾಧ್ಯತೆ. ನಿಮ್ಮಂತ ಅರ್ಹರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಏನಾಗುತ್ತೆ ಅಂದ್ರೆ, ನೀವು ಹೇಳಿದ ಹಾಗೆ ಅಪ್ಲಿಕೇಶನ್ ಹಾಕಿದಾಗ ಕೆಲವರ ಇನ್ಫ್ಲುಯೆನ್ಸ್ ಅಲ್ಲಿ ಇದಾಗುತ್ತೆ. ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡ್ಬೇಕು. ರಾಜ್ಯೋತ್ಸವ ಪ್ರಶಸ್ತಿ ಈ ವರ್ಷ ನಮ್ಮ ರೋಹಿತ್ ಕುಮಾರ್ ಕಟೀಲ್ ಸರ್ಗೆ ಸಿಕ್ಕಿದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಹಾಗೆ ಅಪ್ಸರಾ ಮ್ಯಾಮ್ಗೆ ಕೂಡ ಏಕಲವ್ಯ ಪ್ರಶಸ್ತಿ ಕೂಡ ರಾಜ್ಯ ಸರ್ಕಾರದಿಂದ ಸಿಕ್ಕಿದೆ. ಪ್ರಶಸ್ತಿಗಳೇನೇ ಇರಲಿ, ಆ ಪ್ರಶಸ್ತಿಗಳು ಬರೀ ಮಾಡಿರುವ ಸಾಧನೆಗೆ ಒಂದು ಗೌರವ ಆದ್ರೆ, ಅವರು ದೇಶದ ಹೆಸರನ್ನ ಬೆಳೆಸುವಷ್ಟು ಪ್ರಯತ್ನವನ್ನ ಮಾಡಿದಾರಲ್ಲ, ಆ ಮೂಲಕ 30 ವರ್ಷದ ಹಿಂದೆ ಮಾಡಿದ ಸಾಧನೆ ಇವತ್ತು ನಾವು ನೆನಪಿಸ್ಕೊಳ್ತೀವಿ ಅಂತ ಹೇಳಿದ್ರೆ, ಅದೆಷ್ಟೋ ಕೋಟ್ಯಾಂತರ ಜನರ ಮನಸ್ಸಿಗೆ ಅವ್ರು ಮಾಡಿದ ಸಾಧನೆಯಿಂದ ಹೆಮ್ಮೆ ಆಗಿದೆ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಒಂದು ಗೌರವದ ವಿಷಯ ಆಗಿರುತ್ತೆ. ಸೊ ರೋಹಿತ್ ಕುಮಾರ್ ಕಟೀಲ್ ಸರ್ ಅವ್ರ ಜೊತೆಗಿನ ಈ ಒಂದು ಮೈ ಆಟೋಗ್ರಾಫ್ ಅಲ್ಲಿ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಆಲ್ರೆಡಿ ನಾನು ಹೇಳಿದ ಹಾಗೆ ಸಾಧಕರಿಂದ, ಅವರ ಜರ್ನಿಯಿಂದ ನಾವು ಸಾಕಷ್ಟು ವಿಷಯಗಳನ್ನು ಕಲಿಯೋದಿರುತ್ತೆ. ಒಂದು, ಎಷ್ಟೇ ಕಷ್ಟ ಬರಲಿ ನಾನು ಇಟ್ಟ ಹೆಜ್ಜೆ ಹಿಂದಿಡಬಾರ್ದು, ಅಂದ್ಕೊಂಡಿದ್ದನ್ನ ಸಾಧಿಸಬೇಕು ಅನ್ನೋದು ಒಂದಾದ್ರೆ, ಇನ್ನೊಂದು ಈ ಜೀವನ ಇಲ್ಲಿವರೆಗೆ ಬರಬೇಕಾದ್ರೆ ಅವ್ರು ಎಷ್ಟೋ ಸ್ಟ್ರಗಲ್ ಮಾಡಿದ್ದಾರೆ, ಬೇರೆ ಬೇರೆ ಸನ್ನಿವೇಶಗಳು ಬಂದಿದೆ, ಅದೆಲ್ಲವನ್ನ ಫೇಸ್ ಮಾಡುವಂತ ಮಾನಸಿಕ ಸ್ಥೈರ್ಯ ಕೂಡ ಬಂದಿದೆ. ಇನ್ನು ಈ ಫಿಟ್ನೆಸ್ ಅಂತ ಹೇಳಿದಾಗ, ಒಂದು ಹಂತದವರೆಗೆ ನಮ್ಮ ವೆಲ್ತ್ ಚೆನ್ನಾಗಿರ್ಬೇಕು, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕು, ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಹಣ ಗಳಿಸ್ತೀವಿ. ಮತ್ತೊಂದು ಹಂತದಲ್ಲಿ ಆ ಗಳಿಸಿದ ಹಣವನ್ನ ಫಿಟ್ನೆಸ್ಗೋಸ್ಕರ, ಹೆಲ್ತ್ಗೋಸ್ಕರ ಖರ್ಚು ಮಾಡ್ತಾನೆ ಹೋಗ್ತೀವಿ. ಬಟ್ ನಿಮ್ ತರ ಆ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರೆ, ಒಂದ್ ಕಡೆ ವೆಲ್ತ್ ಇರುತ್ತೆ, ಇನ್ನೊಂದ್ ಕಡೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಎಲ್ರಿಗೂ, ನಮ್ಮ ವೀಕ್ಷಕರಿಗೆ ಒಂದು ಟಿಪ್ಸ್ ಅನ್ನ ಹೇಳೋದಾದ್ರೆ, ಹೆಲ್ದಿ ಆಗಿರ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ. ಹೆಲ್ದಿ ಆಗಿರ್ಬೇಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ್ದೇನೆ, ನಾವು ತೆಗೆದುಕೊಳ್ಳುವಂಥ ಫುಡ್ ಮತ್ತೊಂದು ವ್ಯಾಯಾಮ, ಅದಕ್ಕೇನು ವೆಲ್ತ್ ತುಂಬ ಬೇಕಂತ ಹೇಳಿ ನಿಜ. ಸಾಮಾನ್ಯ ಮನುಷ್ಯನಿಗೆ ಕೂಡ ಅದನ್ನು ಮಾಡ್ತಾ ಹೋಗ್ಬೋದು. ನಾವು ಗಂಜಿ ಊಟ ಮಾಡ್ತೀವಿ, ಅದರಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸ್ ಇದೆ. ನಾವು ಯಾವಾಗಲೂ ಚಿಕನ್ ತಿನ್ನಬೇಕು, ಮಟನ್ ತಿನ್ಬೇಕಂತೇಳಿ ಯಾವುದೂ ಇಲ್ಲ ಅದು. ಈಗ ಕೆಲವರು ಮಕ್ಕಳು ಹೋಗ್ತಾರೆ, ಜಿಮ್ಮಿಗೆ ಹೋಗ್ತಾರೆ, ಇದ್ದದ್ದು ಪ್ರೋಟೀನ್ಸ್ ಫುಡ್ ಎಲ್ಲ ಈ ಪೌಡರ್ಸ್ ಎಲ್ಲ ತಿನ್ಕೊಂಡು ಅವರಿಗೆ ಏಜ್ 35-40 ಬಂದ ಮೇಲೆ ತುಂಬ ಇಫೆಕ್ಟ್ ಆಗುತ್ತೆ. ಐಸೈಟ್ ಇದ್ದ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು. ನನ್ನ ಜೀವನದಲ್ಲಿ ನಾನು ಇಷ್ಟರವರೆಗೆ ನ್ಯಾಚುರಲ್ ಫುಡ್ ಬಿಟ್ಟು ಏನನ್ನೂ ತಗೊಳ್ಳಿಲ್ಲ. ಓಕೆ, ಸೊ ನ್ಯಾಚುರಲ್ ಫುಡ್ ಇಂದ ಕೂಡ ಒಂದು ಒಳ್ಳೆ, ಈಗ ನಿಮಗೆ ವೆಜಿಟೇರಿಯನ್ ಅಲ್ಲಿ ದಾಲಲ್ಲಿ ಸಿಗತ್ತೆ, ಪಾಲಕಲ್ಲಿ ಸಿಗತ್ತೆ, ಸೋಯಾ ಬೀನ್ಸ್ ಅಲ್ಲಿ ಸಿಗತ್ತೆ,
ಹಾಲಲ್ಲಿ ಇರುತ್ತೆ, ಮೊಟ್ಟೆ, ಇದರಲ್ಲಿ ಎಲ್ಲ ಬೇಕಾಗುವಂಥ ಎಲ್ಲ ಪ್ರೋಟೀನ್ಸ್, ವೈಟಮಿನ್ಸ್ ಎಲ್ಲ ಸಿಗತ್ತೆ. ನಾವು ಸುಮ್ಮನೆ ಹೋಗಿ ಇದ್ದದ್ದು ಪೌಡರ್ಸ್ ತಿನ್ಕೊಂಡು ಇದನ್ನು ಮಾಡಿಕೊಂಡು ಬಾಡಿ ಇದಾಗಬೇಕು, ಫಿಲ್ಮನ್ನು ನೋಡಿಕೊಂಡು ಆಕ್ಟರ್ನವರು ಅವರು 2 ತಿಂಗಳು ಹೀಗಿರ್ತಾರೆ, ಮತ್ತೆ ನೋಡುವಾಗ ಅವನು ಬೇರೆ ಫಿಸಿಕಲ್ ಫಿಟ್ನೆಸ್ ಬೇರೆ ಇರುತ್ತೆ, ಇವನು ಹೀಗಾಗಿದ್ದಾನ ಅಂತೇಳಿ. ನಾವು ನಮ್ಮದು ನ್ಯಾಚುರಲ್ ಫುಡ್ ತಗೊಂಡು ನಾವು ವರ್ಕೌಟ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಹೋದ್ರೆ ನಾವು ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು. ಖಂಡಿತ. ಮತ್ತೆ ಬೇಗ, ಆದಷ್ಟು ಬೇಗ, ನಂದು ಒಂದು ಟಿಪ್ಸ್ ಅಂತ ಹೇಳಿದ್ರೆ, ಎಷ್ಟು ಬೇಗ ಅಷ್ಟು ರಾತ್ರಿ ಊಟ ಮಾಡಿ. ಓಕೆ. ಸೊ 10 ಗಂಟೆಗೆ ಊಟ ಮಾಡಿ 10 ಗಂಟೆಗೆ ಮಾಡ್ತಾರೆ, 10:30ಗೆ ಮಲಗ್ತಾರೆ. ಆ ಡೈಜೆಷನ್ ಟೈಮೇ ಇರಲ್ಲ ಅದಕ್ಕೆ. ಕರೆಕ್ಟ್. ಊಟ ಮಾಡಿದ ತಕ್ಷಣದಲ್ಲಿ ಯಾವಾಗಲೂ ಮಲಗಬಾರ್ದು. ಹಾಗಾಗಿ ಅದನ್ನು ಮಾಡ್ತಾ ಹೋದ್ರೆ ಖಂಡಿತವಾಗಿ ಅದಕ್ಕೇನು ಐಶ್ವರ್ಯ ಇದೆಲ್ಲ ಬೇಕಂತ ನಮ್ಮಲ್ಲೇ ಇದೆ, ಎಲ್ಲ ಫುಡ್ ಎಲ್ಲ ನಮ್ಮಲ್ಲೇ ಸಿಗ್ತದೆ, ಮನೆಯಲ್ಲೇ ಸಿಗ್ತದೆ. ನಿಜ. ಇನ್ನು ಮ್ಯಾಮ್, ಕೊನೆಯದಾಗಿ ತುಂಬ ಜನ ಈಗ ತಂದೆ ತಾಯಿಗೆ ನನ್ನ ಮಗಳು ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಬೇಕು ಅಂತ ಇರುತ್ತೆ, ಸ್ಪೆಷಲಿ ಮಹಿಳೆಯರಿಗೆ ಅಥವಾ ಹುಡುಗಿಯರಿಗೆ ಏನೊಂದು ಮೆಸೇಜನ್ನು ಕೊಡ್ತೀರಾ ನೀವು ಒಬ್ಬ ಕ್ರೀಡಾ ತಾರೆಯಾಗಿ? ಕ್ರೀಡೆಯಲ್ಲಿ ಈಗ ತುಂಬ ಎನ್ಕರೇಜ್ಮೆಂಟ್ ಇದೆ, ತುಂಬ ಕ್ರೀಡಾಪಟುಗಳೀಗ ಮುಂದೆ ಬರ್ತಾ ಇದ್ದಾರೆ, ತುಂಬ ಅಥ್ಲೀಟ್ಸ್ ಇದ್ದಾರೆ. ನಮ್ಮ ಇಲ್ಲಿ ಸೌತ್ ಕೇಂದ್ರದಲ್ಲೇ ಒಬ್ಳು ಕಬಡ್ಡಿ ಪ್ಲೇಯರ್ ಇದ್ಲು, ಮಮತಾ ಪೂಜಾರಿ ಅಂತ. ಹಾಗೆ ನೀವು ನಿಜವಾಗ್ಲೂ ನಿಮಗೆ ಕ್ರೀಡೆಯಲ್ಲಿ ಟ್ಯಾಲೆಂಟ್ ಇದ್ದರೆ ಅದನ್ನು ವೇಸ್ಟ್ ಆಗೋಕ್ಕೆ ಬಿಡಬೇಡಿ ನೀವು. ಈಗ ಗೌರ್ಮೆಂಟ್ ತುಂಬ ಸ್ಕೀಮ್ಗಳಿದೆ, ಇದಿದೆ, ಅದರಿಂದ ಅದನ್ನು ಉಪಯೋಗಿಸ್ಕೊಂಡು ಟ್ರೈನಿಂಗ್ ಮಾಡಿದ್ರೆ ಖಂಡಿತ ನೀವು ಸಹ ಒಂದು ಇಂಟರ್ನ್ಯಾಷನಲ್ ಅಥ್ಲೀಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಎಸ್. ಸೊ ಮೈ ಆಟೋಗ್ರಾಫಲ್ಲಿ ಬಹುಶಃ ಒಂದು ಒಳ್ಳೆಯ ಒಂದಷ್ಟು ಮಾತುಕತೆ ನಾವು ಕೇಳಿದ್ವಿ. ರೋಹಿತ್ ಕುಮಾರ್ ಕಟೀಲ್ ಅವರು ತುಂಬ ಜನರಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ಏನೂ ಇಲ್ಲದಿದ್ದವರು ನಾಳೆ ದೊಡ್ಡ ಹೀರೋ ಆಗೋ ಹಾಗೆ ಮಾಡಿದ್ರು. ಒಂದು ಚಿಕ್ಕ ಸಾಧನೆ ದೊಡ್ಡದಾಗಿ ಬಿಂಬಿಸ್ತಾರೆ. ಆದರೆ 30 ವರ್ಷಗಳ ಹಿಂದೆ ಆ ಕಾಲದಲ್ಲೂ ಕೂಡ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡುವಂಥ ಒಂದು ಸಾಧನೆನ ಮಾಡಿದವರು, ಬಹುಮುಖ ವ್ಯಕ್ತಿತ್ವ. ಒಂದು ಕಡೆ ಸ್ಪೋರ್ಟ್ಸ್, ಇನ್ನೊಂದು ಕಡೆ ಸಿನಿಮಾ, ಮತ್ತೊಂದು ಕಡೆ ಉದ್ಯಮ, ಇನ್ನೊಂದು ಕಡೆ ಸಾಮಾಜಿಕ ಸೇವೆ, ಎಲ್ಲವನ್ನ ಕೂಡ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಫ್ಯಾಮಿಲಿಯನ್ನು ಕೂಡ ಅಷ್ಟೇ ಸುಂದರವಾಗಿ ನೋಡ್ಕೊಳ್ತಾ ಕಲಿಯುವಂಥದ್ದು ತುಂಬಾ ಇದೆ. ಸ್ಫೂರ್ತಿ ನೀಡುವಂಥ ವಿಷಯಗಳು ಸಾಕಷ್ಟಿದೆ. ಮಾತು ಮುಂದುವರಿಸ್ತಾ ಹೋದ್ರೆ ಸಾಕಷ್ಟು ಸಮಯ ಕೂಡ ಆಗುತ್ತೆ. ಇವತ್ತಿನ ಮೈ ಆಟೋಗ್ರಾಫಲ್ಲಿ ಒಂದು ಬಹಳ ಒಳ್ಳೆಯ ವಿಷಯಗಳನ್ನ ಕೇಳೋದಕ್ಕೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ನಾವು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ವಿಷಯ ಸಿಕ್ಕಿದೆ. ಹೇಗನ್ನಿಸ್ತು ಸರ್ ನಿಮಗೆ ಈ ಒಂದು ಶೋ? ಸ್ಪಂದನ ಚಾನಲ್ನವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತು ವೀಕ್ಷಕರೆಲ್ಲ ನಮಗೆ ಇದನ್ನು ಚಾನಲನ್ನು ನೋಡ್ತಾ ಇದ್ದಾರೆ, ಅವರಿಗೆ ಕೂಡ ನನ್ನ ನಮಸ್ಕಾರಗಳು. ಇದೇ ರೀತಿ ನಾವು ಹೇಳಿದಂಥ ಸ್ಪೋರ್ಟ್ಸ್ ಆಗಲಿ, ಫಿಲ್ಮ್ ಲ್ಯಾಂಡ್ ಆಗಲಿ, ಯಾವುದೇ ಒಂದು ಟ್ಯಾಲೆಂಟ್ ಇದ್ದರೆ ಅದನ್ನು ನೀವು ಚೆನ್ನಾಗಿ ನಿಭಾಯಿಸಬೇಕು. ಯಾಕಂದರೆ ವೇದಿಕೆ ಎಲ್ಲ ಕಡೆಯಲ್ಲಿ ಇರುತ್ತೆ. ವೇದಿಕೆಯನ್ನು ನಾವು ಉಪಯೋಗಿಸ್ಕೊಳ್ಳುವಾಗಿರೋದು. ನೀವು ಸಿಕ್ಕಂಥ ಅವಕಾಶಗಳನ್ನು ನೀವು ಹಾಳು ಮಾಡಿಕೊಳ್ಬಾರ್ದು. ನೀವು ಕೂಡ ನ್ಯಾಷನಲ್ ಪ್ಲೇಯರ್ ಆಗಿ, ಇಂಟರ್ನ್ಯಾಷನಲ್ ಲೆವೆಲ್ಗಾಗಿ, ಒಲಿಂಪಿಕ್ಕಲ್ಲಿ ಮೆಡಲ್ ಮಾಡುವಂಥ ಸ್ಪೋರ್ಟ್ಸ್ ಮ್ಯಾನ್ಗಳು ನಮ್ಮಲ್ಲಿ ಬರಬೇಕು. ಹಾಗೆ ಸರ್ಕಾರದಿಂದ ತುಂಬ ಪ್ರೋತ್ಸಾಹ ಎಲ್ಲ ಸಿಗ್ತಾ ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗೆ ಸ್ಪೋರ್ಟ್ಸ್ ಮಾತ್ರ ಅಲ್ಲ, ನೀವು ಟ್ಯಾಲೆಂಟೆಡ್ ಫಿಲ್ಮ್ ಲ್ಯಾಂಡಲ್ಲಿದ್ದು ಕೂಡ, ಫಿಲ್ಮಲ್ಲಿ ಕೂಡ ತುಂಬ ಅವಕಾಶಗಳು ಬರುತ್ತೆ. ಅದನ್ನು ಹಾಳು ಮಾಡಿಕೊಳ್ಬೇಡಿ. ನಿಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸಿಕೊಳ್ಳಕ್ಕೆ ನೀವು ಪ್ರಯತ್ನ ಪಡಬೇಕು. ನಿಜವಾಗ್ಲೂ ಒಳ್ಳೆ ಮಾತನ್ನು ಹೇಳಿದ್ರಿ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಟ್ಯಾಲೆಂಟನ್ನು ತೋರಿಸೋದಲ್ಲ, ಸಮಾಜದಲ್ಲಿ ಕೂಡ ನಾವು ತೋರಿಸ್ಬೇಕು ಅನ್ನುವಂಥದ್ದು ನಿಮ್ಮ ಒಂದು ಮಾತಿನ ಒಳ ಅರ್ಥ. ಇಷ್ಟೊತ್ತು ವೀಕ್ಷಕರೇ, ಮೈ ಆಟೋಗ್ರಾಫಲ್ಲಿ ರೋಹಿತ್ ಕುಮಾರ್ ಕಟೀಲ್, ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅಂತಾರಾಷ್ಟ್ರೀಯ ಕ್ರೀಡಾಪಟು, ನಟ ಕೂಡ. ಹಾಗೆ ಅಪ್ಸರಾ ರೋಹಿತ್ ಕುಮಾರ್ ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಹೆಮ್ಮೆಯನ್ನು ತಂದವರು. ಜೊತೆಗೆ ಅವರ ಮಗ ಏಕಲವ್ಯ. ಸೊ ಇವರೆಲ್ಲರ ಜೊತೆಗಿನ ಒಂದು ಸಕುಟುಂಬ ಸಮೇತ ಮೈ ಆಟೋಗ್ರಾಫಲ್ಲಿ ಇವತ್ತಿನ ಎಪಿಸೋಡನ್ನು ನೋಡಿದ್ರಿ. ನಮಸ್ಕಾರ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಬ್ಬ ಸಾಧಕನ ಜೊತೆಗೆ ನಾನು ಬರ್ತೀನಿ. ನಾನು ನಿಮ್ಮ ನೆನಪಿನ ನಾವಿಕ RJ ಪ್ರಸನ್ನ. ಆ್ಯಂಡ್ ಪ್ರತಿ ಕ್ಷಣದಲ್ಲೂ ಕೂಡ ಆರೋಗ್ಯದ ಬಗ್ಗೆ ಎಚ್ಚರದಿಂದಿರಿ. ಜೊತೆಗೆ ಒಳ್ಳೆಯ ಯೋಚನೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸಗಳು ಸದಾ ನಿಮಗೆ ಸಾಥನ್ನು ಕೊಡ್ತಾ ಇರಲಿ. ಆ್ಯಂಡ್ ನೋಡ್ತಾ ಇರಿ ಸ್ಪಂದನ TV. ಧನ್ಯವಾದಗಳು. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ
ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್.